ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ಲ್ಯಾಂಡ್ ಸರ್ವೇರ್ ಪೇಪರ್ 1 ಮತ್ತು ಪೇಪರ್ 2 ಬಗ್ಗೆ ನಮ್ಮಲ್ಲಿ ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ. ಪೇಪರ್ 1ನಲ್ಲಿ ಬರ್ತಕ್ಕಂಥ ಇತಿಹಾಸದ ಪ್ರಶ್ನೆಗಳನ್ನು ಈಗಾಗಲೇ ಮಾತಾಡಿದ್ದೀನಿ. ಮತ್ತೆ ಇತಿಹಾಸದ ಪ್ರಶ್ನೆಗಳ ವಿಶ್ಲೇಷಣೆಗೆ ನಾನು ಬಂದಿದ್ದೇನೆ. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತೆ ನೀವು ಪ್ಲೇಸ್ಟೋರಲ್ಲಿ ಹೋಗಿ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಲಾಸಸನ್ನು ರೆಕಾರ್ಡೆಡ್ ವೀಡಿಯೋಸ್ಗಳನ್ನ ಕೇಳ್ಬೋದು. ಹಾಗೆ ಮ್ಯಾಥ್ಸ್, ಫಿಸಿಕ್ಸ್ ಮತ್ತು ಜಿಯೋಗ್ರಫಿ ಪೇಪರ್ 2ನಾದರೂ ಸಹ ನೀವು ಪ್ರತ್ಯೇಕವಾಗಿ ಸ್ಪೆಸಿಫಿಕ್ ಪೇಪರ್ನ ತೊಗೋಬೋದು. ಹಾಗಾದರೆ ಈ ಮುಂಬರುವ ಲ್ಯಾಂಡ್ ಸರ್ವೇರ್ ಎಕ್ಸಾಮಿನೇಷನಿಗೆ ಬೇಕಾದಂತಹ ಪ್ರಶ್ನೆಗಳು ಹೇಗೆಲ್ಲ ಕೇಳ್ಬೋದು ಅನ್ನೋ ವಿಷಯಗಳನ್ನು ಕುರಿತು ಮಾತಾಡ್ತಾ ಹೋಗೋಣ. ನೋಡಿ, ನಮಗೀಗ ನ್ಯಾಷನಲಿಸ್ಟ್ ಪಕ್ಷದ ಸ್ಥಾಪಕರು ಯಾರು ಅಂತಕ್ಕಂಥ ಅಂಶಗಳ ಬಗ್ಗೆ ಪ್ರಶ್ನೆ ಇದೆ. ನೋಡಿ, ಇಲ್ಲಿ ಮೇಜರಾಗಿ ನಮಗೆ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಮತ್ತು ಯಾವ ರೂಪದಲ್ಲಿ ಪ್ರಶ್ನೆಗಳು ನಮಗೆ ಬರ್ಬೋದು ಅಂತಕ್ಕಂಥದ್ದನ್ನು ನಾವು ನೋಡಿದರೆ, ಇಲ್ಲಿ ಫಸ್ಟ್ ಬೇಸಿಕ್ ಆಗಿ ಖಾನ್ ಅಬ್ದುಲ್ ಗಫರ್ ಖಾನ್ ಬಗ್ಗೆ ಇದೆ, ಆಸೆಫ್ ಅಲಿ ಬಗ್ಗೆ ಇದೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಬಗ್ಗೆ ಇದೆ, ಹಾಗೆ AC ಚಾಗಲ್ ಬಗ್ಗೆ ಇದೆ. ನೋಡಿ, ನಿಮಗೆ ಈ ಥರದ ಒಂದು ಡಿಫ್ರೆಂಟ್ ಆದಂತಹ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ಗಳನ್ನ ಕೇಳಿದರೆ ಅಥವಾ ಆ ಕ್ವಶನ್ಸ್ಗಳಿಗೆ ಯಾವ ರೀತಿ ಆನ್ಸರನ್ನು ಮಾಡಬೇಕು ಅಂತಕ್ಕಂಥದ್ದು. ನೋಡಿ, ನಮ್ಮಲ್ಲಿ ಈ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತಕ್ಕಂಥದ್ದು 1885ರಲ್ಲಿ ಸ್ಥಾಪನೆ ಆಯಿತು. ಅದೇ ರೀತಿಯಾಗಿ ನಮಗೆ ಈ ಮುಸ್ಲಿಂ ಲೀಗ್ ಅಂತಕ್ಕಂಥದ್ದು 1906ರಲ್ಲಿ ಸ್ಥಾಪನೆ ಆಯಿತು. ಈ ಬಿಫೋರ್ ಇಂಡಿಪೆಂಡೆನ್ಸ್ ಸ್ಥಾಪನೆ ಆದಂಥ ಈ ಎರಡೂ ಅಂಶಗಳಿಗೆ ಸಂಬಂಧಿಸಿದಂತೆ ಇನ್ನೊಂದು ಈ ಮುಸ್ಲಿಂ ನ್ಯಾಷನಲ್ ಪಾರ್ಟಿ ಅಂತಕ್ಕಂಥದ್ದು ಸ್ಟಾರ್ಟ್ ಆಯಿತು. ಇಲ್ಲಿ ಬರೀ ನ್ಯಾಷನಲ್ ಪಾರ್ಟಿ ಅಂತ ಕೊಟ್ಟಿದ್ದಾನೆ ಅಥವಾ ನ್ಯಾಷನಲ್ ಅಂದರೆ ನ್ಯಾಷನಲಿಸ್ಟ್ ಪಕ್ಷ ಅಂತ ಕೊಟ್ಟಿದ್ದಾನೆ. ಈ ಮುಸ್ಲಿಂ ನ್ಯಾಷನಲಿಸ್ಟ್ ಪಕ್ಷ ಅಂತಕ್ಕಂಥದ್ದು ಸ್ವತಂತ್ರ ಪೂರ್ವದಲ್ಲಿ ಈ ಒಂದು INC ಮತ್ತು ಮುಸ್ಲಿಂ ಲೀಗಿಗೆ ಸಂಬಂಧಿಸಿದಂಥ ಕೆಲವು ಅವಿರೋಧಗಳನ್ನು ಸಹ, ಅಂದರೆ ವಿರೋಧಗಳನ್ನು ಸಹ ಏನು ಮಾಡ್ತು, ಎದುರಿಸಿ ಸ್ಥಾಪನೆ ಆಗುತ್ತೆ. ಇದರ ಸ್ಥಾಪಕರು ಯಾರು ಅಂದರೆ ಈ MC ಚಹಗಾಲ್ ಅಂತಕ್ಕಂಥವ್ರು. ಯಾರು? MC ಚಗಲ ಅಂತಕ್ಕಂಥವ್ರು. ಈ MC ಚಗಲ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು ನ್ಯಾಷನಲಿಸ್ಟ್ ಪಕ್ಷದ ನಾಯಕರು ಯಾರಾಗಿದ್ದರು ಅಂತ ಪ್ರಶ್ನೆ ಕೇಳಿದರೆ, ನಾಯಕರು ಯಾರಾಗಿದ್ದರು ಅಂದರೆ ಈ ಒಂದು ಆಸೆಫ್ ಅಲಿ. ಯಾರು ಅಂದರೆ ಈ ಆಸೆಫ್ ಅಲಿ ಅನ್ನೋರು ಏನಿದ್ದಾರೆ ಇವರು ಲೀಡರ್ ಆಗಿದ್ದರು, ನಾಯಕರಾಗಿದ್ದರು. ಹಾಗಾದರೆ ಈ ಥರದ ಪ್ರಶ್ನೆಗಳನ್ನು ಸಹ ನಮಗೆ ಕೇಳ್ತಾ ಹೋಗ್ಬೋದು. ಇದು ಅಂಶಗಳಿಗೆ ಸಂಬಂಧಿಸಿದಂತೆ MC ಚಾಗಲ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಇದರ ಲೀಡರ್ ಯಾರಾಗಿದ್ದರು ಅಂದರೆ ಆಸೆಫ್ ಅಲಿ ಅಂತ ಗೊತ್ತಿರಬೇಕು. ನೋಡಿ, ಖಾನ್ ಅಬ್ದುಲ್ ಗಫರ್ ಖಾನ್ ಬಗ್ಗೆ ಗೊತ್ತಿದೆ. 1929 ಮತ್ತು 1930ರಲ್ಲಿ ಚಾಲ್ತಿಯಲ್ಲಿದ್ದಂತಹ ಈ ಕೆಂಪಂಗಿ ದಳ ಅಂತೇನಿತ್ತು, ಕೆಂಪಂಗಿ ದಳ ಅಂತಕ್ಕಂಥದ್ದೇನಿತ್ತು, ಈ ಕೆಂಪಂಗಿ ದಳದ ಮೇಲೆ ಪ್ರಶ್ನೆ ಕೇಳ್ಬೋದು. ಅಥವಾ ನಾವು ಇದನ್ನು ಖುದಾಯತ್ ಖಿದ್ಮತ್ಗಾರ್ ಚಳವಳಿ ಅಂತ ಏನು ಕರಿತಾ ಇದ್ವಿ, ಖುದಾಯತ್ ಖಿದ್ಮತ್ಗಾರ್ ಚಳವಳಿ, ಅಥವಾ ಈ ದೇವರ ಸೇವಕರು ಅಂತಕ್ಕಂಥ ಹೆಸರನ್ನ ಏನು ಹೊಂದಿತ್ತು, ಇದು ಇವರ ಖಾನ್ ಅಬ್ದುಲ್ ಗಫರ್ ಖಾನ್, ಗಡಿನಾಡ ಗಾಂಧಿ ಅಂತ ಏನು ಕರಿತಾ ಇದ್ವಿ, ಇವರಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನ ಕೇಳ್ಬೋದು. ನೋಡಿ, ನಮಗೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಲ್ಲಿ ಇದ್ದರು ಅಂತಕ್ಕಂಥದ್ದು. ಹಾಗೆ ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಇವರ ಹೆಸರಿನಲ್ಲಿ ನಾವು ಈ ನವೆಂಬರ್ 11ನೇ ತಾರೀಕನ್ನು ನ್ಯಾಷನಲ್ ಎಜುಕೇಷನ್ ಡೇ, ಇವರ ಬರ್ಡೇಯನ್ನು ನ್ಯಾಷನಲ್ ಎಜುಕೇಷನ್ ಡೇ ಅಂತ ಕರಿತೀವಿ ಅನ್ನತಕ್ಕಂಥದ್ದು ಗೊತ್ತಿರಬೇಕು. ನೆಕ್ಸ್ಟು ಹಾಗೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಇಂಡಿಯಾದ ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾದರೆ ಇಷ್ಟು ಅಂಶಗಳ ಬಗ್ಗೆ ನಾವೀಗ ಬೇಸಿಕ್ಕಾಗಿ ವರ್ಕ್ ಮಾಡಿದ್ವಿ. ಈ ನ್ಯಾಷನಲಿಸ್ಟ್ ಪಕ್ಷದ ಸ್ಥಾಪಕರು ಯಾರು ಅಂತ ಗೊತ್ತಾಯಿತು, MC ಚಗಾಲ್ ಅಂತಕ್ಕಂಥವ್ರು ಗೊತ್ತಾಯಿತು. ನೆಕ್ಸ್ಟ್ ಹಾಗಾದರೆ ಈ ಕಾನ್ಸೆಪ್ಟ್ ಮುಗಿದ ಮೇಲೆ ನಮಗೆ ಸ್ಟೇಟ್ಮೆಂಟ್ ವೈಸ್ ಪ್ರಶ್ನೆಗಳು ಇತ್ತೀಚೆಗೆ ಬರ್ತಾ ಇದೆ, ಅದನ್ನು ಸರಿಯಾಗಿ ನಾವು ಗಮನಿಸಬೇಕು ಅಂತಕ್ಕಂಥದ್ದು. ನೋಡಿ, ಈ ಕೆಳಗಿನವುಗಳನ್ನು ಗಮನಿಸಿ. ಚಂಪಾರಣ್ಯ ಸತ್ಯಾಗ್ರಹವು ಗಾಂಧೀಜಿಯವರ ಜನನಾಯಕನಾಗಿ ಭಾರತದ ರಾಜಕಾರಣದಲ್ಲಿ 2ನೇ ಪ್ರವೇಶವನ್ನು ಗುರುತಿಸಿತು ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ತಪ್ಪಾಗಿದೆ. ಯಾಕೆ ತಪ್ಪಾಗಿದೆ ಅಂತ ನೋಡೋಣ. ಚಂಪಾರಣ್ಯ ಸತ್ಯಾಗ್ರಹವು ಇಂಡಿಗೋ ನೀಲಿ ಬೆಳೆಯ ತೋಟಗಾರಿಕೆ ಕಾರ್ಮಿಕರು ಎದುರಿಸುತ್ತಿದ್ದ ಸಮಸ್ಯೆಗಳನ್ನು ಪರಿಹರಿಸಲು ಸಲುವಾಗಿ ಚಾಲ್ತಿಗೆ ತರಲಾಯಿತು ಅಂತಕ್ಕಂಥ ಅಂಶಗಳು ಇಲ್ಲಿದೆ. ನೋಡಿ, ಇಲ್ಲಿ ಮೇಜರಾಗಿ ಚಂಪಾರಣ್ಯ ಸತ್ಯಾಗ್ರಹ ಇದ್ರ ಬಗ್ಗೆ ನಾವು ಮಾತಾಡೋದಾದರೆ
1893ರಿಂದ 1915ರವರೆಗೆ ಗಾಂಧೀಜಿ ಏನು ಮಾಡಿದರು, ಈ ಆಫ್ರಿಕಾದಲ್ಲಿದ್ದರು. ಎಲ್ಲಿದ್ದರು? ಆಫ್ರಿಕಾದಲ್ಲಿದ್ದರು. ನೋಡಿ, ಆಫ್ರಿಕಾದಿಂದ ಬಂದ ನಂತರ ಗಾಂಧೀಜಿಯ ಒಂದು ಪ್ರಥಮ ಒಂದು ರಾಜಕೀಯ ಆ್ಯಕ್ಟಿವಿಟೀಸ್ ಅಂದರೆ ಚಂಪಾರಣ್ಯ ಅಂತಕ್ಕಂಥದ್ದು. ಇದು ಬಿಹಾರದಲ್ಲಿದೆ ಅಂತಕ್ಕಂಥದ್ದು. ಇಲ್ಲಿ ಬಟ್ಟೆಗೆ ಹಾಕ್ತಕ್ಕಂತಹ ಒಂದು ನೀಲಿ ಬೆಳೆ. ಯಾವುದು? ಬಟ್ಟೆಗೆ ಹಾಕ್ತಕ್ಕಂಥ ನೀಲಿ ಬೆಳೆ. ಈ ಬಟ್ಟೆಗೆ ಹಾಕ್ತಕ್ಕಂತಹ ನೀಲಿ ಬೆಳೆ, ಈ ನೀಲಿ ಬೆಳೆಯನ್ನು 4 ಮಣಕ್ಕೆ ಕೊಂಡುಕೊಂಡು ಅಲ್ಲೇನು ಮಾಡ್ತಾಯಿದ್ರು, 40 ಅಂದರೆ 4 ರೂಪಾಯಿ ಕೊಂಡುಕೊಂಡು ಒಂದು ಮಣವನ್ನು 40 ರೂಪಾಯಿಗೆ UK ಮಾರ್ತಾಯಿದ್ರು, ಇಂಗ್ಲೆಂಡಲ್ಲಿ. ಒಂದು ಮಣ ಅಂದರೆ ನಿಮಗೆ 40 ಸೇರು. 40 ಸೇರನ್ನು ಬರೀ 4 ರೂಪಾಯಿ ಕೊಂಡ್ಕೊಳ್ತಾ ಇದ್ರು. ಇಲ್ಲಿ ಇದನ್ನು ಅಲ್ಲೇನು ಮಾಡ್ತಾಯಿದ್ರು, 40 ರೂಪಾಯಿಗೆ ಮಾರ್ತಾಯಿದ್ರು. ಏಕೆಂದರೆ ಅಲ್ಲಿ ಜೀನ್ಸು ಬಿಳಿ ಬಟ್ಟೆಗಳಿಗೆ ಈ ನೀಲಿ ಬೆಳೆ ಆಗಿತ್ತು. ಈ ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯದಲ್ಲಿ ಈ ನೀಲಿ ದರ್ಪಣ ಅಂತ ಏನೊಂದು ಕೃತಿ ಬಂತಲ್ವ, ದೀನಬಂಧು ಮಿತ್ರ ಅವ್ರದ್ದು ಒಂದು ನಾಟಕ ನೀಲಿ ದರ್ಪಣ ಅಂತ, ಅದು ಸಹ ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ನಾಟಕ. ಈ ಚಂಪಾರಣ್ಯ ಸತ್ಯಾಗ್ರಹವೇ ಗಾಂಧೀಜಿಯವರ ಭಾರತದ ಮೊದಲ ಸತ್ಯಾಗ್ರಹ ಅಂತಕ್ಕಂಥದ್ದು. ಇದು ಎರಡನೇದಲ್ಲ, ರಾಜಕೀಯವಾಗಿ ಮೊದಲ ಸತ್ಯಾಗ್ರಹ. ಹಾಗಾದರೆ ಈ ನೀಲಿ ಬೆಳೆಗೆ ಸಂಬಂಧಿಸಿದಂತೆ ಏನು ಮಾಡಿದರು, ನೀವು 20ನೇ 3 ಭಾಗದಲ್ಲಿ ಏನು ಮಾಡಿದರು, 20ನೇ 3 ಭಾಗದಲ್ಲಿ ಈ ಬೆಳೆಯನ್ನು ಬೆಳಿಲೇಬೇಕು ಅಂತ ಆರ್ಡರ್ ಮಾಡಿದರು. 20ನೇ 3 ಭಾಗದಲ್ಲಿ ಈ ಬೆಳೆಯನ್ನು ಬೆಳಿಲೇಬೇಕು ಅಂತಕ್ಕಂಥದ್ರಿಂದ ಈ ತೀನ್ ಖಾತಿಯಾ ಆ್ಯಕ್ಟನ್ನು, ಕಾಯ್ದೆಯನ್ನು ಜಾರಿಗೆ ತಂದರು. ತೀನ್ ಖಾತಿಯಾ ಕಾಯ್ದೆಯನ್ನು ಜಾರಿಗೆ ತಂದಾಗ ಈ ಸಮಸ್ಯೆಯನ್ನು ರಾಜಕುಮಾರ್ ಶುಕ್ಲಾ, ಯಾರು? ಈ ರಾಜಕುಮಾರ್ ಶುಕ್ಲಾ ಅವರು ಏನು ಮಾಡ್ತಾರೆ, ಎಕ್ಸ್ಪ್ಲೇಷನ್ ಮಾಡ್ತಾರೆ. ಹಾಗೆ ಇಲ್ಲಿ ಪ್ರಮುಖ ರಾಜಕಾರಣಿಗಳು ಸೇರಿ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಹಾಗಾಗಿ ಗಾಂಧೀಜಿಯವರ ಒಂದು ಮೊದಲ ಸತ್ಯಾಗ್ರಹ ಇದಾಗಿತ್ತು. ಅದೇ ರೀತಿಯಾಗಿ 1918ರ ಈ ಒಂದು ಅಹಮದಾಬಾದ್ ಕಾಟನ್ ಮಿಲ್ ಸ್ಟ್ರೈಕ್ ಏನಿದೆ, ಅಥವಾ ಅಹಮದಾಬಾದ್ ಹತ್ತಿಗಿರಣಿ ಕಾರ್ಮಿಕರ ಸಮಸ್ಯೆ ಏನಿದೆ, ಇಲ್ಲಿ ಗಾಂಧೀಜಿಯವರ ಮೊದಲ ಉಪವಾಸ ಆಯಿತು ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ ಗಾಂಧೀಜಿಯವರ ತಾಳ್ಮೆಯ ಒಂದು ಕಟ್ಟೆ ಹೊಡೆದು 1919ರ ಈ ರೌಲತ್ ಆ್ಯಕ್ಟ್ ಅಂತ ಏನು ಕರಿತೀರಾ, ಅಥವಾ ಬ್ಲ್ಯಾಕ್ ಆ್ಯಕ್ಟ್ ಅಂತ ಏನು ಕರಿತೀರಾ, ಅಥವಾ ಕಪ್ಪು ಕಾಯ್ದೆ ಅಂತ ಏನು ಕರಿತೀರಾ, ಈ ಕಾಯ್ದೆ ಗಾಂಧೀಜಿಯವರು ಏನು ಮಾಡ್ತಾರೆ, ಈ ತಾಳ್ಮೆಯ ಕಟ್ಟೆ ಹೊಡೆದು ನ್ಯಾಷನಲ್ ಮೂಮೆಂಟಲ್ಲಿ ಪಾದಾರ್ಪಣೆ ಮಾಡಿದ್ದು, ಇದು ರಾಜಕೀಯವಾಗಿ ಪಾದಾರ್ಪಣೆ ಮಾಡಿದ್ದು. ಹಾಗಾದರೆ ಈ ಎರಡೂ ಸ್ಟೇಟ್ಮೆಂಟ್ಗಳಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಸೆಕೆಂಡ್ ಸ್ಟೇಟ್ಮೆಂಟ್ ಮಾತ್ರ ಸರಿಯಾಗಿದೆ. ಎಸ್, ಹಾಗಾದರೆ ಮೊದಲ ಉಪವಾಸ ಗೊತ್ತಾಯಿತು, ಸತ್ಯಾಗ್ರಹ ಗೊತ್ತಾಯಿತು, ಗಾಂಧೀಜಿಯವರ ಮೊದಲ ನ್ಯಾಷನಲ್ ಮೂಮೆಂಟ್ ತಾಳ್ಮೆಯ ಕಟ್ಟೆ ಹೊಡೆದು ಅವರು ಭಾಗವಹಿಸಿದಂಥ ರೌಲತ್ ಆ್ಯಕ್ಟ್ ಗೊತ್ತಾಯಿತು. ನೋಡಿ, ಈ ಎರಡು ಕಾನ್ಸೆಪ್ಟ್ಗಳ ಬಗ್ಗೆ ಅಥವಾ ಈ 3 ಕಾನ್ಸೆಪ್ಟ್ಗಳ ಬಗ್ಗೆ ಮತ್ತೆ ಪ್ರಶ್ನೆಗಳು ನಿಮಗೆ ಬರ್ಬೋದು. ಇದ್ರ ಬಗ್ಗೆ ಮಾಹಿತಿ ಇರಬೇಕು ನಿಮಗೆ. ಎಸ್, ಹಾಗಾದರೆ ಇದಾದಮೇಲೆ 1939ರಲ್ಲಿ ಕಾಂಗ್ರೆಸ್ ಚಳವಳಿ, ಅಂದರೆ ಇಲ್ಲಿ ಸಚಿವರುಗಳು, ಈ ಒಂದು ಕಾಂಗ್ರೆಸ್ ಮಿನಿಸ್ಟರಿ ಏನಿದೆ, ಕ್ಯಾಬಿನೆಟ್ ಸಚಿವರುಗಳು 7 ಸಂಸ್ಥಾನಗಳಲ್ಲಿ ರಾಜೀನಾಮೆಯನ್ನು ನೀಡಲು ಕಾರಣವೇನು ಅಂತ. ಉಳಿದ 4 ಸಂಸ್ಥಾನಗಳಲ್ಲಿ ಕಾಂಗ್ರೆಸ್ ಸಚಿವ ಸಂಪುಟವನ್ನು ರಚಿಸಲು ಸಾಧ್ಯವಾಗಲಾಗದಿದ್ದು ರಚನೆ ಆಯಿತು. ಯಾಕೆ ಅಂದರೆ ನಿಮಗೆ ಒಂದು ಕಾನ್ಸೆಪ್ಟ್ಗಳು ಏನಾಗಿತ್ತಿಲ್ಲಿ ಅಂದರೆ 1938ರ ಮತ್ತು 1939ರ ಹರಿಪುರ ತ್ರಿಪುರದಲ್ಲಿ ಏನಾಗಿದ್ದರು, ಈ ಸುಭಾಷ್ ಚಂದ್ರ ಬೋಸ್ ಅವರು ಏನಾಗಿದ್ದರು ಅಂದರೆ INC ಅಧ್ಯಕ್ಷರಾಗಿದ್ದರು, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಅಲ್ಲಿ ಎಲೆಕ್ಷನ್ ನಡೆದಾಗ ಪಟ್ಟಾಭಿ ಸೀತಾರಾಮಯ್ಯ ಗಾಂಧೀಜಿಯವರ ಒಂದು ಕ್ಯಾಂಡಿಡೇಟ್ ಏನಾಯಿತು, ಸೋತೋದಾಗ ಅಲ್ಲಿ ಕೆಲವು ಕೋಮು ಭಾವನೆಗಳು ಬೆಳೀತಾ ಹೋತು ಅಂತಕ್ಕಂಥದ್ದು ಹೇಳ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಇಲ್ಲಿ ರಾಜೀನಾಮೆಗೆ ಸಚಿವಾಲಯದ ಕಾರ್ಯಹಿಂಸೆಯಿಂದ ಮಾಡಿದ ಕಾಂಗ್ರೆಸ್ ಎಡಪಂಥೀಯರ ಹುಟ್ಟು ಅಂತಕ್ಕಂಥದ್ದು ಹೇಳ್ಬೋದು. ಅಂದರೆ ಇಲ್ಲಿ ಎಡಪಂಥೀಯವರು ಗೆದ್ದದ್ದೇ ಅಂತ ಹೇಳ್ಬೋದು. ಅಂದರೆ ಈ ಚುನಾವಣೆಯಲ್ಲಿ ಎಡಪಂಥಿ ಗೆಲ್ತು ಅಂತ ಹೇಳ್ತಾರೆ. ಯಾವುದರಲ್ಲಿ? ಈ ಪಟ್ಟಾಭಿ ಸೀತಾರಾಮಯ್ಯರನ್ನು ಸೋಲಿಸಿ ಸುಭಾಷ್ ಚಂದ್ರ ಬೋಸ್ ಗೆದ್ದು ಅವರೇ ಸ್ವಇಚ್ಛೆಯಿಂದ ಏನು ಮಾಡ್ತಾರೆ, ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಡ್ತಾರೆ. ಬಟ್ ಅಂಥ ಸಂದರ್ಭದಲ್ಲಿ ಆ ಒಂದು ಪ್ರಾಂತ್ಯಗಳಲ್ಲಿ, ಕೆಲವು ಪ್ರಾಂತ್ಯಗಳಲ್ಲಿ ಏನಾಯಿತು ಅಂದರೆ ಈ ಕೋಮು ಗಲಭೆಯ ವ್ಯಾಪ್ತಿ ಹೆಚ್ಚಾಗಿ ಹರಡಿತ್ತು. ಈ ಆಪ್ಷನ್ ಸರಿ. ಈ ಕೋಮು ಗಲಭೆಯ
ವ್ಯಾಪ್ತಿ ಹೆಚ್ಚಾಗಿದ್ದರಿಂದಲೇ 1940ರ ಒಂದು ಗಾಂಧೀಜಿಯವರ ವೈಯಕ್ತಿಕ ಇಂಡಿವಿಜುವಲ್ ಮೂಮೆಂಟ್ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಆಯಿತು. ಹಾಗೆಯೇ 1942ರ ಒಂದು ಈ ಕ್ವಿಟ್ ಇಂಡಿಯಾ ಮೂಮೆಂಟ್ ಸ್ಟಾರ್ಟ್ ಆಗೋದಕ್ಕೆ ಕಾರಣ ಆಯಿತು. ಬಟ್ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಒಂದು ಅಂಶ ಅಂತ ಗೊತ್ತಿರಬೇಕು. ಅವರ ಪ್ರಾಂತ್ಯಗಳಲ್ಲಿ ಕೋಮು ಗಲಭೆಯ ವ್ಯಾಪಕವಾಗಿ ಹರಡಿದ್ದೇನಾಯಿತು ಅಂದರೆ ಈ ಒಂದು ರಾಜೀನಾಮೆಗಳಿಗೆ ಕಾರಣ ಆಯಿತು ಅಂತ. ಎಸ್, ಹಾಗಾದರೆ ಮುಂದಿನ ಹೇಳಿಕೆ ಬಗ್ಗೆ ಮಾತಾಡ್ತಾ ಹೋಗೋಣ. ಮಿಡಿವಲ್ ಹಿಸ್ಟ್ರಿ ಬಗ್ಗೆ ನಮಗೆ ಕೇಳ್ತಾ ಹೋಗಿದ್ದಾರೆ. ನೋಡಿ, ನಮಗೆ ಬಾಬರ್ ಇರ್ಬೋದು, ಹುಮಾಯೂನ್ ಇರ್ಬೋದು, ಅಕ್ಬರ್ ಇರ್ಬೋದು, ಹಾಗೆ ಜಹಾಂಗೀರ್ ಇರ್ಬೋದು, ಶಹಜಾನ್ ಇರ್ಬೋದು, ಔರಂಗಜೇಬ್ ಇರ್ಬೋದು, ಅಥವಾ ಡೆಲ್ಲಿ ಡೈನೆಸ್ಟಿ ಸ್ಟಾರ್ಟ್ ಆಗಿದ್ರ ಬಗ್ಗೆಯೂ ಇರ್ಬೋದು. ಈ ಹೇಳಿಕೆಗಳ ಪೈಕಿ ಔರಂಗಜೇಬನಿಗೆ ಸಂಬಂಧಿಸಿದ ಸರಿಯಾದದ್ದು ಯಾವುದು ಅಂತ ಕೊಟ್ಟಿದ್ದಾರೆ. ನೋಡಿ, ಅವನ ದೀರ್ಘ ಆಳ್ವಿಕೆಯಲ್ಲಿ ಮೊಘಲ್ ರಾಜ್ಯವು ಗಡಿಯ ಉತ್ತುಂಗಕ್ಕೆ ತಲುಪಿತು. ಯಾಕೆ ಅಂದರೆ ದಕ್ಷಿಣ ಭಾರತದಲ್ಲಿ ಸುಮಾರು 25 ವರ್ಷಗಳ ಕಾಲ ಇದ್ದಂಥವನು ಯಾರು? ಔರಂಗಾಬಾದನ್ನು ರಾಜಧಾನಿಯಾಗಿ ಮಾಡಿಕೊಂಡು ಔರಂಗಜೇಬ್. ಹಾಗೆ ಹೈಯೆಸ್ಟ್ ಮನ್ಸಬ್ದಾರ್ ಇದ್ದದ್ದು ಯಾರ ಕಾಲದಲ್ಲಿ? ಬೃಹತ್ ಸೇನೆ ಅಕ್ಬರ್ ಕಾಲದಲ್ಲಿ 8 ವಿಭಾಗ 12 ವಿಭಾಗ ಪ್ರಾಂತ್ಯಗಳಿದ್ದರೂ ಸಹ ಈ ಮನ್ಸಬ್ದಾರ್ ಇವನ ಕಾಲದಲ್ಲಿ ಜಾಸ್ತಿ ಇದ್ದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಆತ ಜಾತ್ಯತೀತ ಶ್ರೇಣಿಯನ್ನು ಜಾರಿ ಮಾಡಿದ್ದನು. ನೋಡಿ, ಅದನ್ನು ಈ ಒಂದು ಜವಾಬಿಟ್ಸ್ ಅಂತಕ್ಕಂತ ಕರಿತಾ ಇದ್ರು. ಇದನ್ನೇನಂತ ಕರಿತಾ ಇದ್ರು? ಜವಾಬಿಟ್ಸ್ ಅಂತ ಕರಿತಾ ಇದ್ರು. ಈ ಜವಾಬಿಟ್ಸ್ಗೆ ಸಂಬಂಧಿಸಿದಂಥ ಅಂಶಗಳು ಜಾತ್ಯತೀತ ಶ್ರೇಣಿ. ಅವನಲ್ಲಿ ಏನಾಯಿತು? ಈ ಕಟ್ಟ ಸುನ್ನಿ ಮುಸಲ್ಮಾನಿವಾದಿಯಾಗಿದ್ದ ಒಬ್ಬ ಔರಂಗಜೇಬ್ ಅಂತಕ್ಕಂಥವನು ಏನು ಸುಮಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಇವನು ಜಾರಿಗೆ ತಂದ. ಈ ಎರಡೂ ಕಾನ್ಸೆಪ್ಟು ಅವನ ಸ್ಟೇಟ್ಮೆಂಟ್ಗಳಿಗೆ ರೈಟ್ ಇದೆ ಅಂತಕ್ಕಂಥದ್ದು. ಹಾಗಾದರೆ ನವರೋಜ್ ಹಬ್ಬವನ್ನು ಆತ ಮುಂದುವರಿಸಲಿಲ್ಲ. ನೋಡಿ, ಈಗ ನಿಮಗೆ ಪೈಬೋಸ್ ಇರ್ಬೋದು, ಈ ಒಂದು ಶಿಜ್ದಾ ಪದ್ಧತಿ ಇರ್ಬೋದು, ಪೈಬೋಸ್ ಇರ್ಬೋದು, ನವರೋಜ್ ಇರ್ಬೋದು. ಈ ಪದ್ಧತಿಗಳನ್ನು ಜಾರಿಗೆ ತಂದವನು ಯಾರು ಅಂದರೆ ಈ ಬಲ್ಬನ್ ದೆಹಲಿ ಸುಲ್ತಾನರಲ್ಲಿ ತಂದ. ನೋಡಿ, ಪೈಬೋಸ್ ಮತ್ತು ನವರೋಜ್ ಪದ್ಧತಿ ಮತ್ತು ಈ ಶಿಜ್ದಾ ಪದ್ಧತಿ. ಶಿಜ್ದಾ ಮತ್ತು ಪೈಬೋಸ್ ಅಂದರೆ ರಾಜನಿಗೆ ಚುಂಬನ ಮತ್ತು ಶಿರಷ್ಟಾಂಗ ನಮಸ್ಕಾರ ಅಂತ ಗೊತ್ತಿರಬೇಕು. ಹಾಗಾದರೆ ನವರೋಜ್ ಪದ್ಧತಿ ಅಂದರೆ ಈ ಒಂದು ತನ್ನ ಸಾಮ್ರಾಜ್ಯಗಳ ಸಂಪತ್ತನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಉತ್ಸವ ನವರೋಜ್ ಹಬ್ಬ ಅಂತ ಕರಿತೀವಿ. ಅದು ಬಲ್ಬನ್ ಕಾಲದಲ್ಲಿತ್ತು. ಇದನ್ನೇ ಅವನು ಮುಂದುವರಿಸಲಿಲ್ಲ. ನೆಕ್ಸ್ಟು ತನ್ನ ತಾತ ಈ ಜರೋಕಾ ದರ್ಶನ ಅಂತ ಅಂದರೆ ರಾಜನನ್ನು ಜನರು ಈ ಒಂದು ಯಾವಾಗಾದರೂ ದರ್ಶನವನ್ನು ಮಾಡ್ಬೋದಿತ್ತು. ಜನರು ಈ ಸುಲ್ತಾನನ್ನು ದರ್ಶನ ಮಾಡೋ ಪದ್ಧತಿಯನ್ನು ನಾವು ಜರೋಕಾ ದರ್ಶನ ಪದ್ಧತಿ ಅಂತ ಕರಿತೀವಿ. ಈ ಪದ್ಧತಿಯನ್ನು ನಿಲ್ಲಿಸಿದವನು ಸಹ ಯಾರು ಅಂದರೆ ಈ ಒಂದು ಔರಂಗಜೇಬ್. ಈ ಪದ್ಧತಿಯನ್ನು ನಿಲ್ಲಿಸಿದವನು ಸಹ ಏನು ಅಂದರೆ ಔರಂಗಜೇಬ್. ಹಾಗಾದರೆ ABC ಮತ್ತು D ಅಂತಕ್ಕಂಥ ಅಂಶಗಳು ಏನಿದೆ ಅಂತಕ್ಕಂಥದ್ದು ನೋಡ್ಬೋದು. ಅಥವಾ ಈ ಜರೋಕಾ ದರ್ಶನ ಪದ್ಧತಿಯನ್ನು ಜಾರಿಗೆ ತಂದಂಥ ಮೊಘಲ್ ಚಕ್ರವರ್ತಿ ಯಾರು ಅಂತ ಕೇಳ್ತಾರೆ, ಅಕ್ಬರ್ ಅಂತ ಗೊತ್ತಿರಬೇಕು. ನಿಮಗೆ ಯಾರು ಅಂತ ಗೊತ್ತಿರಬೇಕು? ಅಕ್ಬರ್ ಅಂತ ಗೊತ್ತಿರಬೇಕು. ನೋಡಿ, ಇಲ್ಲಿ ನವರೋಜ್ ಮತ್ತು ನಿಮಗೆ ಇದಕ್ಕೆ ಬೇಕಾದಂಥ ಅಂಶಗಳನ್ನು ನಾವಿಲ್ಲಿ ವರ್ಕ್ ಮಾಡ್ತಾ ಹೋಗ್ಬೋದು. ಈ ಸ್ಟೇಟ್ಮೆಂಟಲ್ಲಿ ಈ ಇಷ್ಟು ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಮುಂದಿನ ಪ್ರಶ್ನೆ ಹೀಗಿದೆ. ಅಕ್ಬರ್ ದೀನ್ ಇಲಾಹಿಯ ಯಶಸ್ವಿಯಾಗದಿರಲು ಕಾರಣ? ಅಕ್ಬರ್ ಅನಂತರ ಯಾರೂ ಅದನ್ನು ಪ್ರೋತ್ಸಾಹಿಸಲಿಲ್ಲ. ಈ ಥರ ಧಾರ್ಮಿಕ ಆಚರಣೆಗಳು ಮುಸ್ಲಿಮರು ಒಪ್ಪಲಿಲ್ಲ. ಈ ಥರದ ಧಾರ್ಮಿಕ ಆಚರಣೆಗಳನ್ನ ಯಾಕೆಂದರೆ ಅಲ್ಲಿ ಮಾಂಸಾಹಾರವನ್ನು ಒಂದು ಮಟ್ಟದಲ್ಲಿ ತ್ಯಜಿಸಲೇಬೇಕಾಗಿತ್ತು. ಜನರಿಗೆ ಅದನ್ನು ಸೂಕ್ತವಾಗಿ ಬಿಂಬಿಸಿರಲಿಲ್ಲ. ಹಾಗಾಗಿ ಈ ಮೇಲಿನ ಎಲ್ಲ ಕಾರಣಗಳಿಂದ ಇದೇನಾಯಿತು ಅಂತ. ಬಟ್ ಫಾರ್ ಎಕ್ಸಾಂಪಲ್ ಇದಕ್ಕೆ ನೋಡೋದಾದರೆ ಈ ಎಲ್ಲ ಕಾರಣಗಳಿಂದ ಏನಾಯಿತು ಅಂದರೆ ಈ ದೀನ್ ಇಲಾಹಿ ಅಂತಕ್ಕಂತಹ ಹಿಂದೂ ಮುಸ್ಲಿಂ ಐಕ್ಯತೆಗಿದ್ದಂಥ ಧರ್ಮ ಕ್ಯಾನ್ಸಲ್ ಆಗ್ತಾ ಹೋಯಿತು. ನೋಡಿ, ಫತೇಪುರ್ ಸಿಕ್ರಿಯ ಇಬಾದತ್ ಖಾನಲ್ಲಿ 1582ರಲ್ಲಿ ಸ್ಟಾರ್ಟ್ ಆದಂಥದ್ದೇ ಈ ಒಂದು ದೀನ್ ಇಲಾಹಿ ಅಂತಕ್ಕಂತಹ ಧರ್ಮ. ನೋಡಿ, ಇದೊಂದು ಸರ್ವಧರ್ಮ ಸಹಿಷ್ಣುವಾಗಿತ್ತು ಮತ್ತು ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆಗಾಗಿ ಶ್ರಮಿಸಿತು ಅಂತ ಹೇಳ್ತಾರೆ. ಅಬುಲ್ ಫಜಲ್ ಇದರ ಪುರೋಹಿತ ಆಗಿದ್ದ ಅಂತಕ್ಕಂಥದ್ದು. ಯಾರು? ಅಬುಲ್ ಫಜಲ್ ಅಂತಕ್ಕಂಥವನು ಇದರ ಪುರೋಹಿತನಾಗಿದ್ದ ಅಂತ. ನೋಡಿ, ಹಾಗಾದರೆ ಬೀರ್ಬಲ್ ಮಾತ್ರ ಏಕೈಕ ಹಿಂದೂ ಇದನ್ನು ಒಪ್ಪಿದ್ದ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಹಾಗಾದರೆ ಇದರ ಈ ನ್ಯೂನತೆಗಳಿಂದ ಅಕ್ಬರ್ನ ನಂತರ ಇದನ್ನು ಸರಿಯಾಗಿ ನಾವು ಪ್ರೋತ್ಸಾಹ ಸಿಗಲಿಲ್ಲ. ಇದರಲ್ಲಿ ಏನಾಗಿತ್ತು ಅಂದರೆ ಸ್ವಲ್ಪ ಮಟ್ಟಿಗೆ ಈ ಒಂದು ಮಾಂಸಾಹಾರವನ್ನು ತ್ಯಜಿಸಬೇಕಂತಿತ್ತು.
ಹಾಗಾಗಿ ಈ ಧರ್ಮಗಳಿಂದ ಏನಾಯಿತು ಅಂದರೆ ಧಾರ್ಮಿಕ ಆಚರಣೆ ಮುಸ್ಲಿಮರಿಗೂ ಸಹ ಒಪ್ಪಿಗೆ ಆಗಲಿಲ್ಲ ಅಂತಕ್ಕಂಥದ್ದು. ಇದೊಂದು ಸರ್ವಧರ್ಮ ಸಹಿಷ್ಣು ಹಿಂದೂ, ಕ್ರಿಶ್ಚಿಯನ್, ಮುಸಲ್ಮಾನ ಇವರೆಲ್ಲರಿಗೂ ಅವಕಾಶ ಇತ್ತು ಅಂತಕ್ಕಂಥದ್ದು ಗೊತ್ತಿರಬೇಕು. ಇದೇ ದೀನಿಲಾಯಿಂದಲೇ ಅಕ್ಬರ್ನನ್ನು ನಾವು ಏನು ಮಾಡಿದ್ವಿ, ಮಹಾಶಯ ಅಂತ ಕರೆದ್ವಿ. ಇಂದು ವೈವಾಹಿಕ ಸಂಬಂಧವನ್ನು ಮಾಡಿಕೊಂಡ ಜೋಧಾಬಾಯಿಯನ್ನು ಮದುವೆ ಆಯಿದ್ದು, ಇವೆಲ್ಲ ಅಂಶಗಳ ಬಗ್ಗೆ ನಮಗೆ ಗೊತ್ತಿರಬೇಕು. ನೋಡಿ, 5ನೇ ಪ್ರಶ್ನೆಗೆ ಈ ಒಂದು 4ನೇ ಆಪ್ಷನ್ಸ್ ಏನಿದೆ ಇದು ಸರಿಯಾದ ಉತ್ತರ ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟು ಅದಾದಮೇಲೆ ನಮಗೆ ಕೇಳ್ಬೋದಾದಂಥ ಪ್ರಶ್ನೆ ಮತ್ತು ಆ ಒಂದು ಮುಖ್ಯ ಅಂಶಗಳೇನು ಅಂದರೆ, ಒಳಸಂಚನ್ನು ಮಟ್ಟಹಾಕಲು ಸುಲ್ತಾನನು ಔತಣಗಳನ್ನು ಮತ್ತು ಸಭೆಗಳನ್ನು ನಿಷೇಧಿಸಿದ್ದನು ಮತ್ತು ದೇಶವನ್ನು ತನ್ನ ಬೇಹುಗಾರಕರಿಂದ ತುಂಬಿಸಿ ತಮ್ಮ ದೇಶವನ್ನು ತನ್ನ ಬೇಹುಗಾರರಿಂದ ತುಂಬಿಸಿದನು ಅಂತ ಇದೆ. ನೋಡಿ, ಈ ದೆಹಲಿ ಸುಲ್ತಾನರಲ್ಲಿ ಬ್ಲಡ್ ಆ್ಯಂಡ್ ಐರನ್ ಪಾಲಿಸಿ, ಈ ಬ್ಲಡ್ ಆ್ಯಂಡ್ ಐರನ್ ಪಾಲಿಸಿಯನ್ನು ತಂದವನು ಬಲ್ಬನ್. ದೆಹಲಿಯ ಸುತ್ತ ಒಂದು ಗೋಪಾಲಗಿರಿ ಕೋಟೆಯನ್ನು ಕಟ್ಟಿಸಿದಂಥವನು ಬಲ್ಬನ್. ನೆಕ್ಸ್ಟು ನಾನು ಹೇಳ್ದಂಗೆ ಶಿಜ್ದಾ, ಪೈಬೋಸ್ ಮತ್ತು ನವರೋಜ್ ಪದ್ಧತಿಯನ್ನು ತಂದಂಥವನು ಯಾರು ಅಂದರೆ ಬಲ್ಬನ್. ನೋಡಿ, ಹಾಗಾದರೆ ಬಲ್ಬನ್ ಕಾಲದಲ್ಲೂ ಸಹ ಏನಾಗಿತ್ತು ಅಂದರೆ ಈ ಪ್ರಜೆಗಳು ನೇರವಾಗಿ ಆತನನ್ನು ಭೇಟಿಯಾಗೋದಾಗಲಿ ಅಥವಾ ಯಾರು ನಗುವಂತಿರಲಿಲ್ಲ ಅಂತಕ್ಕಂಥದ್ದು ಗೊತ್ತಿರಬೇಕು ನಿಮಗೆ. ಆದರೆ ಅದರ ಕಾಲದಲ್ಲೂ ಇತ್ತು, ಬಟ್ ಇವನ ಕಾಲದಲ್ಲಿದ್ದಂಥ ಔತಣಕೂಟ ಮತ್ತು ಸಭೆ ಸಮಾರಂಭಗಳನ್ನು ನಿಷೇಧ ಮಾಡಿದ್ದು ಒಬ್ಬ ಬೃಹತ್ ಸೇನೆ ಕಟ್ಟಿದಂತಹ ಅಲ್ಲಾವುದ್ದೀನ್ ಖಿಲ್ಜಿ ಏನಿದ್ದಾನೆ, ಇವನು ಇದನ್ನು ನಿಷೇಧ ಮಾಡಿದ್ದ. ಯಾಕೆಂದರೆ ಇವನು ಈ ಒಂದು ಆರ್ಥಿಕ ಸುಧಾರಣೆಗಳನ್ನ ತಂದ, ಕಂದಾಯ ಸುಧಾರಣೆಯಲ್ಲಿ ಫಸ್ಟ್ ಭೂಮಿಯನ್ನು ಅಳತೆ ಮಾಡಿಸ್ತಾ, ಹಾಗೆ ಈ ಒಂದು ಮಾರುಕಟ್ಟೆ ಸುಧಾರಣೆಯನ್ನು ರಿಸಾಲತ್ ಅಂತಕ್ಕಂಥ ಮಾರುಕಟ್ಟೆಯನ್ನು ತಂದ. ಈ ರೀತಿಯಾದಂತಹ ಅಂಶಗಳೇನಿತ್ತು ಇವನಲ್ಲಿತ್ತು. ಹಾಗಾದರೆ ಮೊಹಮ್ಮದ್ ಬಿನ್ ತುಘಲಕ್ಕನ ಮೊಹಮ್ಮದ್ ಬಿನ್ ತುಘಲಕ್ಕನ ಕಾಲದಲ್ಲಿ 1326ರಲ್ಲಿ ಇವನ ಒಂದು ಕಂದಾಯ ಪದ್ಧತಿ ಹೇಗಿತ್ತು, 1327ರಲ್ಲಿ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಹೇಗಿತ್ತು, 1329ರಲ್ಲಿ ಇವನ ಕಾಲದಲ್ಲಿ ಈ ಒಂದು ಟೋಕನ್ ಕರೆನ್ಸಿ ಸಿಸ್ಟಮ್ ಈ ಒಂದು ನಾಣ್ಯ ಪದ್ಧತಿ ಬಗ್ಗೆ ನಿಮಗೆ ಗೊತ್ತಿರಬೇಕು. ಹಾಗಾದರೆ ನಮಗೆ ಇಲ್ತಮಷ್ ಈತನ ಬಗ್ಗೆ ನಾವು ಹೇಳೋದಾದರೆ ಇಕ್ತಾ ಪದ್ಧತಿ ರೂಪಾಯಿ ಪೂರ್ವಜ ಅಂತ ಕರಿತೀವಿ. ಇಕ್ತಾಗಳು ಅಂದರೆ ಪ್ರಾಂತ್ಯಗಳು ದೆಹಲಿ ಕಾಲದಲ್ಲಿ. ನೋಡಿ, ಇಲ್ತಮಷನ್ ಕಾಲದಲ್ಲೇ ಈ ನವ ಮುಸಲ್ಮಾನರು ಅಂತಕ್ಕಂಥ ಮಂಗೋಲರು ಭಾರತದ ಮೇಲೆ 1221ರಲ್ಲಿ ನವ ಮುಸಲ್ಮಾನರು ಅಂತಕ್ಕಂತಹ ಈ ಮಂಗೋಲರು ಏನು ಮಾಡ್ತಾರೆ, ಮಂಗೋಲರು ದಾಳಿಯನ್ನು ಮಾಡಿದರು. ಹಾಗಾದರೆ ಇಷ್ಟು ಕಾನ್ಸೆಪ್ಟ್ಗಳಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಗೆ ಔತಣಗಳು ಮತ್ತು ಸಭೆಗಳನ್ನು ನಿಷೇಧ ಮಾಡಿದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ತು. ಹಾಗಾದರೆ ಈ ಒಂದು ಅಂಶಗಳ ಬಗ್ಗೆ ಮತ್ತೇನು ಪ್ರಶ್ನೆಗಳು ಸಿಗ್ಬೋದು. ಅದೇ ರೀತಿ ಮಿಡಿವಲ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಕೃತಿಗಳನ್ನು ನಮ್ಮ KPSC ಎಕ್ಸಾಮ್ಗಳಲ್ಲಿ ಭಾಳ ಡಿಫ್ರೆಂಟಾಗಿ ಕೇಳಿರ್ತಕ್ಕಂಥದ್ದನ್ನು ನೋಡ್ಬೋದು. ಈ ಪೈಕಿ ಸರಿ ಹೊಂದಾಣಿಕೆ ಅಲ್ಲದ ಜೋಡಿ ಯಾವುದು ಅಂತ ನೋಡಿ. ಫಸ್ಟ್ ಈಗ ಅಬ್ದುಲ್ ಫಜಲ್ ಮತ್ತು ಈ ಒಂದು ಅಬ್ದುಲ್ ಕದೀರ್ ಬದೌನಿ ಈ ಇಬ್ಬರು ಸಹ ಯಾರ ಕಾಲದಲ್ಲಿದ್ದರು ಅಂದರೆ ಅಕ್ಬರ್ ಕಾಲದಲ್ಲಿದ್ದರು. ಹಾಗೆ ನಿಮಗೆ ಅಮೀದ್ ಲಾಹೋರಿ ಅಂತಕ್ಕಂಥವನು ಯಾರ ಕಾಲದಲ್ಲಿದ್ದ ಅಂದರೆ ಶಹಜಾನ್ ಕಾಲದಲ್ಲಿದ್ದ. ಜಿಯಾವುದ್ದೀನ್ ಬರೇನಿ ಯಾರ ಕಾಲದಲ್ಲಿದ್ದ ಅಂದರೆ ಇವನು ಈ ಒಂದು ತುಘಲಕ್ ಕಾಲದಲ್ಲಿದ್ದ ಮತ್ತು ಫಿರೋಜ್ ಶಾ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಫಿರೋಜ್ ಶಾ ತುಘಲಕ್ ಈ ತುಘಲಕ್ ಕಾಲದಲ್ಲಿದ್ದಂಥವನು ಯಾರು ಅಂದರೆ ಈ ಒಂದು ಜಿಯಾವುದ್ದೀನ್ ಬರೇನಿ ಅಂತ. ಹಾಗಾದರೆ ಅಬುಲ್ ಫಜಲಲ್ ಬರೆದಂತಹ ಕೃತಿ ಈ ಒಂದು ಐನ್ ಇ ಅಕ್ಬರಿ ಸರಿಯಾಗಿದೆ. ಅಬ್ದುಲ್ ಅಮೂದ್ ಲಾಹೋರಿ ಬರೆದಂತಹ ಈ ಪದಶಾ ನಾಮ್ ಅಂತಕ್ಕಂಥದ್ದು ಸರಿಯಾಗಿದೆ. ಜಿಯಾವುದ್ದೀನ್ ಬರೇನಿ ಬರೆದಂಥ ತಾರಿಕ್ ಇ ಫಿರೋಜ್ ಶಾಹಿ ಅಂತ ಈ ಒಂದು ಗಿಯಾಸುದ್ದೀನ್ ತುಘಲಕ್ ಮತ್ತು ಮೊಹಮ್ಮದ್ ಬಿನ್ ತುಘಲಕ್ ಮತ್ತು ಈ ಒಂದು ಫಿರೋಜ್ ಶಾ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್ ಮತ್ತು ಇವನ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಬಗ್ಗೆ ಡೆಫಿನೇಷನ್ಸ್ ಬರೆದವನು ಸಹ ಇವನು. ಆದರೆ ಈ ಒಂದು ಅಬ್ದುಲ್ ಕದೀರ್ ಬದೌನಿ ಇವನು ಅಕ್ಬರನ ಕಾಲದಲ್ಲಿದ್ದವನು. ಇದು ಇವನ ಕೃತಿ ಅಲ್ಲ. ಈ ತಾರಿಕ್ ಇ ಅಕ್ಬರಿ ಅಂತಕ್ಕಂಥ ಕೃತಿ ಯಾರು ಬರೆದವರು ಅಂದರೆ ಈ ಒಂದು ಮಹಮ್ಮದ್ ರಫೀಕ್ ಒಂದು ಕಾಂದಹಾರಿ ಅಂತಕ್ಕಂಥವನು ಬರೆದಿತ್ತು. ಮೊಹಮ್ಮದ್ ರಫೀಕ್ ಕಾಂದಹಾರಿ. ನೆಕ್ಸ್ಟು ಹಾಗಾದರೆ ನಮಗೆ ಇವರಿಬ್ಬರ ಬಗ್ಗೆ ಗೊತ್ತಾಯಿತು. ಇಲ್ಲಿ ಈ ಅಂಶ ಏನಾಗಿದೆ, ತಪ್ಪಾಗಿದೆ.
ಜೋಡಿ ಯಾವುದು, ಸರಿ ಅಲ್ಲದ ಜೋಡಿ ಯಾವುದು ಅಂದರೆ ಈ ಸರಿ ಅಲ್ಲದ ಜೋಡಿ ಇದು. ತಾರಿಕ್ ಇ ಅಕ್ಬರಿ ಬರೆದವನು ಮೊಹಮ್ಮದ್ ರಫೀಕ್ ಕಾಂದಹಾರಿ ಅಂತಕ್ಕಂಥವನು ಈ ಕೃತಿಯನ್ನು ಬರೀತಾನೆ. ಲೈಕ್ ಆದರೆ ನಮಗೆ ಇಲ್ಲಿ ಗೊತ್ತಾಯ್ತು ಯಾರ್ಯಾರ ಆಸ್ಥಾನದಲ್ಲಿ ಯಾರಿದ್ರು ಅನ್ನೋದು ಇಂಪಾರ್ಟೆಂಟು, ಮತ್ತು ಇದ್ರ ಬಗ್ಗೆ ನಮಗೆ ಕ್ವಶನ್ಸ್ಗಳು ಬರ್ಬೋದು. ನೆಕ್ಸ್ಟ್ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. 1809 ರಾಜಾರಾಮ್ ಮೋಹನ್ ರಾಯ್ ಬರೆದ ಪುಸ್ತಕ ಈ ತುಗತ್ ಉಲ್ ಮೊವಾಹಿದ್ದೀನ್ ಏಕದೇವತಾವಾದಗಳ ಕೊಡುಗೆಯಲ್ಲಿ ಜನರು ಏಕದೇವತಾರಾಧಕರಾಗಬೇಕೆಂದು ಅವರು ಪ್ರತಿಪಾದಿಸಿದರು. ಈ ಕೆಳಗಿನ ಯಾವ ಭಾಷೆಯಲ್ಲಿ ಇದನ್ನು ಬರೆಯಲಾಗಿದೆ? ನೋಡಿ, ಒಬ್ಬ ಇಂಟೆಲಿಜೆಂಟ್ ಮ್ಯಾನ್ ಯಾರು ಅಂದರೆ ರಾಜಾರಾಮ್ ಮೋಹನ್ ರಾಯ್. 2ನೇ ಅಕ್ಬರ್ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಇಂಗ್ಲೆಂಡಿಗೆ ಹೋದಂಥವನು. ಈತನನ್ನು ಫಾದರ್ ಆಫ್ ಇಂಡಿಯನ್ ರಿನೈಸೆನ್ಸ್ ಅಂತ ಕರಿತೀವಿ, ಫಾದರ್ ಆಫ್ ಇಂಡಿಯನ್ ರ್ಯಾಷನಾಲಿಟಿ ಅಂತ ಕರಿತೀವಿ. ಹಾಗೆ ಈ ಒಂದು ಬಂಗಾಳಿ ಗದ್ಯ ಸಾಹಿತ್ಯದ ಪಿತಾಮಹ ಅಂತ ಕರಿತೀವಿ. ಇಂಗ್ಲೀಷ್ ಇರ್ಬೋದು, ಬಂಗಾಳಿ ಇರ್ಬೋದು, ಹಾಗೆ ಪರ್ಷಿಯ ಇರ್ಬೋದು, ಸುಮಾರು 15 ಭಾಷೆಗಳನ್ನು ಮಾತನಾಡ್ತಕ್ಕಂಥ ಒಬ್ಬ ಇಂಟೆಲಿಜೆಂಟ್ ಪರ್ಸನ್ ಯಾರು ಅಂದರೆ ಈ ರಾಜಾರಾಮ್ ಮೋಹನ್ ರಾಯ್. ಒಬ್ಬ ಬ್ರಹ್ಮಚಾರಿ. ಇವನು ಆತ್ಮೀಯ ಸಭಾ ಮತ್ತು ಬ್ರಹ್ಮ ಸಮಾಜವನ್ನು ಸ್ಟಾರ್ಟ್ ಮಾಡಿದಂಥವನು. ಈತ ಏನು ಮಾಡ್ತಾನೆ, ದೇವರು ಒಬ್ಬನೇ, ನೀವು ಯಾವುದನ್ನಾದರೂ ದೇವರನ್ನು ನಂಬಬೇಕು. ಏಕದೇವತಾರಾಧನೆ, ಎಲ್ಲ ದೇವರುಗಳಿಗಿಂತಲೂ ಏಕದೇವತ ಮೂರ್ತಿ ಪೂಜೆಗಳನ್ನು ಸುಮಾರಾಗಿ ಮೌಢ್ಯ ನಂಬಿಕೆಗಳನ್ನು ವಿರೋಧಿಸಿದರೂ ಸಹ ಏಕದೇವತಾರಾಧನೆಗೆ ಒತ್ತು ಕೊಡ್ತಾರೆ. ಇವರೇನು ಮಾಡ್ತಾರೆ, ದ ಗಿಫ್ಟ್ ಆಫ್ ಮೊನೋಥಿಸ್ಟ್ ಅಂತಕ್ಕಂಥ ಈ ಮೊನೋಥಿಸ್ಟ್ ಅಂತೇನಿದೆ ಈ ಪುಸ್ತಕ ಇದು ಇಂಗ್ಲೀಷಲ್ಲಿದೆ. ಹಂಗಂದರೆ ಏಕದೇವತಾವಾದಗಳನ್ನು ಕೊಡುಗೆ ದ ಗಿಫ್ಟ್ ಆಫ್ ಮೊನೋಥಿಸ್ಟ್ ಅಂತಕ್ಕಂಥ ಪುಸ್ತಕ ಇಂಗ್ಲೀಷಿಗೆ ಇರತಕ್ಕಂಥದ್ದು. ಬಟ್ ಈ ತೂಕತ್ ಉಲ್ ಈ ಮುಹಾಯಿದ್ದೀನ್ ಅಂತಕ್ಕಂಥ ಕೃತಿ ಪರ್ಷಿಯನ್ ಭಾಷೆಯಲ್ಲಿದೆ. ನಾನು ಹೇಳಿದೆ 15 ಭಾಷೆಗಳನ್ನು ಹೆಚ್ಚಾಗಿ ಮಾತಾಡ್ತಾಯಿದ್ರು. ಇದರ ಇಂಗ್ಲೀಷ್ ಅನುವಾದನೆ ದ ಗಿಫ್ಟ್ ಆಫ್ ಮೊನೋಥಿಸ್ಟ್, ಏಕೀಶ್ವರವಾದ ಅಂತಕ್ಕಂಥ ಪುಸ್ತಕ ಯಾರ್ದು ಅಂತ ಕೇಳಿದ್ರಿ ಇವರು. ನೋಡಿ, ಇವರ ಪತ್ರಿಕೆಗಳ ಬಗ್ಗೆ ನಿಮಗೆ ಗೊತ್ತಿದೆ. ಈ ಒಂದು ಸಂವಾದ ಕೌಮುದಿ ಅಂತ ಇದೆ, ಕೌಮುದಿ ಅಂತ, ಇದು ಬೆಂಗಾಳಿ ಭಾಷೆಯಲ್ಲಿದೆ. ಸಂವಾದ ಕೌಮುದಿ ಅಂತಕ್ಕಂಥದ್ದು ಬೆಂಗಾಳಿ ಭಾಷೆಯಲ್ಲಿದೆ. ಇವರ 2 ಪತ್ರಿಕೆಗಳು ತುಂಬ ಇಂಪಾರ್ಟೆಂಟು. ನೋಡಿ, ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂತಲೂ ನಮಗೆ ಕೇಳ್ಬೋದು. ಹಾಗೆ ಮೀರತ್ ಉಲ್ ಅಕ್ಬರಿ ಅಂತಕ್ಕಂಥ ಮತ್ತೊಂದು ಪತ್ರಿಕೆ ಇದೆ ಇವರಿಗೆ. ಮೀರತ್ ಉಲ್ ಅಕ್ಬರಿ ಅಂತಕ್ಕಂಥದ್ದು ಯಾವುದು? ಮೀರತ್ತುಲ್ ಅಕ್ಬರಿ ಅಂತ. ಇದು ಯಾವ ಭಾಷೆಯಲ್ಲಿದೆ ಅಂದರೆ ಇದು ಪರ್ಷಿಯನ್ ಭಾಷೆಯಲ್ಲಿದೆ. ಇದು ಯಾವ ಭಾಷೆಯಲ್ಲಿದೆ? ಪರ್ಷಿಯನ್. ಇದು ಯಾವ ಭಾಷೆಯಲ್ಲಿದೆ ಅಂದರೆ ಬೆಂಗಾಳಿ ಭಾಷೆಯಲ್ಲಿರ್ತಕ್ಕಂಥ ನ್ಯೂಸ್ ಪೇಪರ್. ಲೈಕ್ ದಿಸ್ 2 ನ್ಯೂಸ್ ಪೇಪರ್. ಇಲ್ಲಿ 2 ನ್ಯೂಸ್ ಪೇಪರ್ಗಳಿದೆ, ಒಂದು ಸಂವಾದ ಕೌಮುದಿ ಮತ್ತು ಮೀರತ್ತುಲ್ ಅಕ್ಬರಿ ಅಂತ. ದ ಗಿಫ್ಟ್ ಆಫ್ ಮೊನೋಥಿಸ್ಟ್ ಅಂತಕ್ಕಂಥ ಪುಸ್ತಕದ ಬಗ್ಗೆ ನಿಮಗೆ ಮಾಹಿತಿ ಬೇಕಾಗುತ್ತೆ. ಈ ಪುಸ್ತಕವನ್ನು ಬರೆದವರು ಇವರೇ. ಅದು ಮೂಲ ತುಕಹತ್ ಉಲ್ ಮುಹಾವುದ್ದೀನ್ ಅಂತಕ್ಕಂಥದ್ದು ಏಕದೇವತಾರಾಧನೆ ಬಗ್ಗೆ ಹೇಳ್ತಕ್ಕಂಥದ್ದು. ಅದರಲ್ಲಿ ಬೆಂಗಾಳಿ, ಅರಬಿಕ್ ಇವೆಲ್ಲ ಭಾಷೆಗಳು ಇವ್ರಿಗೆ ಬರ್ತಾ ಇತ್ತು. ನಮಗೆ ಈ ವಿಜಯನಗರ ಡೈನೆಸ್ಟಿ ಏನಿದೆ, ವಿಜಯನಗರ ಡೈನೆಸ್ಟಿ ಅಂದರೆ 1336 ನಿಮಗೆ ಗೊತ್ತಾಗುತ್ತೆ ಸಾಮ್ರಾಜ್ಯ ಸ್ಥಾಪನೆ ಆಗಿತ್ತು. ರಾಬರ್ಟ್ ಸಿವೆಲ್ ಅವರು ವಿಜಯನಗರ ಸಾಮ್ರಾಜ್ಯ ಕುರಿತಂತೆ ಪುಸ್ತಕಗಳನ್ನು ಬರೆದಿದ್ದಾರೆ. ಈ ಪುಸ್ತಕಗಳ ಹೆಸರೇನು ಅಂತಕ್ಕಂಥದ್ದು ಹೇಳಿದರೆ ಇಲ್ಲಿ ಮೇಜರಾಗಿ ನಮಗೆ ಈ 2 ಪುಸ್ತಕಗಳಿಗಿಂತಲೂ ಈ 2 ಪುಸ್ತಕಗಳು ಎಕ್ಸಾಮಲ್ಲಿ ಬರ್ತವೆ. ನೋಡಿ, ಈ ವಿಜಯನಗರ ಸಾಮ್ರಾಜ್ಯವನ್ನು ಎ ಫರ್ಗಟನ್ ಎಂಪೈರ್, ಮರೆತು ಹೋದ ಸಾಮ್ರಾಜ್ಯ ಅಂತಕ್ಕಂಥ ಪುಸ್ತಕವನ್ನು ಬರೆದಂಥವ್ರು ಯಾರು ಅಂದರೆ ಈ ರಾಬರ್ಟ್ ಸಿವೆಲ್ ಅಂತಕ್ಕಂಥವ್ರು. ಇದಕ್ಕೆ ರೈಟ್ ಆನ್ಸರ್ ಯಾವುದು? ರಾಬರ್ಟ್ ಸಿವೆಲ್ ಅವರು. ನೆವರ್ ಫರ್ಗಟನ್ ಎಂಪೈರ್, ಇದು ಒಂದು ಮರೆಯಲಾಗದ ಸಾಮ್ರಾಜ್ಯ ಅಂತ ಹೇಳಿದವ್ರು ಯಾರು ಅಂದರೆ ಸೂರ್ಯನಾರಾಯಣ ಅವರು. ಈ ಪುಸ್ತಕವನ್ನು ಬರೆದಂಥವ್ರು ಯಾರು ಅಂದರೆ ಈ ಒಂದು ಸೂರ್ಯ ನಾರಾಯಣ್ ಅವರು ಈ ಪುಸ್ತಕವನ್ನು ಬರೀತಾರೆ ಇದನ್ನು. ಹಾಗಾದರೆ ನಮಗೆ 2 ಪುಸ್ತಕಗಳ ಬಗ್ಗೆ ಮಾಹಿತಿ ಗೊತ್ತಾಯಿತು. ಎ ಫರ್ಗಟನ್ ಎಂಪೈರ್, ಮರೆತು ಹೋದ ಸಾಮ್ರಾಜ್ಯ ಅಂತ ಬರೆದವರು ರಾಬರ್ಟ್ ಸಿವೆಲ್ ಅವರು. ನೆವರ್ ಟು ಬಿ ಫರ್ಗಟನ್ ಎಂಪೈರ್ ಅಂತ ಬರೆದಂಥವರು ಸೂರ್ಯನಾರಾಯಣ್ ಅವರು. ಈ 2 ಪ್ರಶ್ನೆಗಳು ಮೇಜರಾಗಿ ಆಗಾಗ ಬರ್ತಾ ಇರುತ್ತೆ. ಹಾಗಾದರೆ ಈ ಪ್ರಶ್ನೆಗೆ ನಮಗೆ ಸರಿಯಾದ ಉತ್ತರ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ಭಾರತದಲ್ಲಿ ಒಂದು ವಾಂಡಿವಾಶ್ ಕದನ ಅಂತ ಆಯಿತು. ನೋಡಿ, ವಾಂಡಿವಾಶ್ ಕದನ ಎಲ್ಲಾಯಿತು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದನ್ನು ಆಂಗ್ಲೋ ಫ್ರೆಂಚ್ ವಾರಲ್ಲಿ, ಯಾವುದು ಈ 3ನೇ ಆಂಗ್ಲೋ ಫ್ರೆಂಚ್ ವಾರಲ್ಲಾದಂತಹ ಒಂದು ಘಟನೆ.
ಈ ತಮಿಳುನಾಡಿನಲ್ಲಿ 1760ರಲ್ಲಿ ಈ ಒಂದು ವಾಂಡಿವಾಶ್ ಕದನ ಅಂತ ಆಯಿತು. ನೋಡಿ, ವಾಂಡಿವಾಶ್ ಕದನ ಯಾರ ನಡುವೆ ಆಯಿತು ಅಂದರೆ ಬ್ರಿಟಿಷರು ಮತ್ತು ಫ್ರೆಂಚರು ಅಂತ ಗೊತ್ತಿರಬೇಕು. ಈ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ವಾಂಡಿವಾಶ್ ಕದನ ಗೊತ್ತಾಯಿತು. ನೋಡಿ, ನಮಗೆ ಬ್ರಿಟಿಷ್ ಮತ್ತು ಫ್ರೆಂಚ್ ನಡುವೆ ನಡೆದಂತಹ 3 ಕರ್ನಾಟಕ ಯುದ್ಧಗಳಲ್ಲಿ ಮೇಜರ್ ಆದಂಥ ಪಾಯಿಂಟ್ಸ್ಗಳು ನಮಗೆ ಬೇಕಾಗುತ್ತೆ. ನೋಡಿ, ಈ ಯುದ್ಧದ ಪರಿಣಾಮಗಳಿಗಿಂತ ಮುಂಚೆ ಇಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಯಾರಾಗಿದ್ದ, ಇಲ್ಲಿ ಈ ಸರ್ ಐರ್ ಕೂಟ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಆಫೀಸರ್ ಇದ್ದ. ಹಾಗಾದರೆ ಫ್ರೆಂಚ್ ಗವರ್ನರ್ ಯಾರಾಗಿದ್ದ? ಫ್ರೆಂಚ್ ಗವರ್ನರ್ ಡೂಪ್ಲೆ ಹೋದ್ಮೇಲೆ ಯಾರು ಬಂದಿದ್ದ? ಫ್ರೆಂಚ್ ಗವರ್ನರ್ ಯಾರು ಬಂದಿದ್ದ ಅಂದರೆ ಇಲ್ಲಿ ಕೌಂಟ್ ಡಿ ಲ್ಯಾಲಿ ಅಂತಕ್ಕಂಥದ್ದು ಬಂದಿದ್ದ. ಕೌಂಟ್ ಡಿ ಲ್ಯಾಲಿ ಇವರಲ್ಲಿ ಇವನು ಸೋಲ್ತಾನೆ, ಡಿಫಾಲ್ಟ್ ಆಗ್ತಾನೆ, ಇದು ವಿಕ್ಟರಿ ಆಗುತ್ತೆ. ಇವರು ಗೆಲ್ತಾರೆ, ಇವರು ಸೋಲ್ತಾರೆ. ಹಾಗಾದರೆ ಈ ಕದನದೊಂದಿಗೆ ಏನಾಗುತ್ತೆ, ಭಾರತದಲ್ಲಿ ಫ್ರೆಂಚರ ಪ್ರಾಬಲ್ಯ ಏನಾಗುತ್ತೆ, ಅಂತ್ಯ ಆಗುತ್ತೆ. ದ ಎಂಡ್ ಆಫ್ ಫ್ರೆಂಚ್ ಡೈನೆಸ್ಟಿ. ಅಂದರೆ ಇವರು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿನ ಸ್ಟಾರ್ಟ್ ಮಾಡಿದರೂ ಸಹ ನಮಗೆ ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಬ್ರಿಟಿಷರು ಬಂದರು, ಫ್ರೆಂಚರು ಬಂದರು. ಕೊನೆಗೆ ಈ 2 ದೇಶಗಳ ನಡುವೆ ನಡೆದಂಥ ಫೈಟೇ ಈ ಒಂದು ಬ್ರಿಟಿಷ್ ಮತ್ತು ಫ್ರೆಂಚರ ನಡುವೆ ನಡೆದಂಥ ಫೈಟೇ ಈ ಥರ್ಡ್ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಆದಂಥ ವಾಂಡಿವಾಶ್ ಕದನ. ನೋಡಿ, ಈ ವಾಂಡಿವಾಶ್ ಕದನದಲ್ಲಿ ಬುಸ್ಸಿ ಸೆರೆ ಹಿಡಿತಾರೆ. ಈ ಕದನದ ಬಗ್ಗೆ ನೀವು ಓದಿರ್ತೀರ ಥರ್ಡ್ ಆಂಗ್ಲೋ ಮೈಸೂರು ವಾರಲ್ಲಿ. ಹಾಗೆ 2ನೇ ಆಂಗ್ಲೋ ಮೈಸೂರು ವಾರಲ್ಲಿ ನಮಗೆ ಏನು ಅನ್ವರುದ್ದೀನ್ ಮತ್ತು ಚಂದಾ ಸಾಹೇಬ ಸತ್ತೋಗಿದ್ರ ಬಗ್ಗೆ ಗೊತ್ತಿರುತ್ತೆ. ಮತ್ತು ಈ ಕಾನ್ಸೆಪ್ಟ್ಗಳ ಮೇಲೆಯೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಈಗ ಈ ಒಂದು ಅಂಶದ ಬಗ್ಗೆ ಗೊತ್ತಾಯಿತು, ವಾಂಡಿವಾಶ್ ಯುದ್ಧ ನಡೆದದ್ದು ಮತ್ತು ಅದರ ಮುಖ್ಯ ಅಂಶಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಯಿತು. ನೆಕ್ಸ್ಟ್ ಅದಾದಮೇಲೆ ಈ ಟೋಕನ್ ನಾಣ್ಯವನ್ನು ಮೊಹಮ್ಮದ್ ಬಿನ್ ತುಘಲಕ್ ಜಾರಿಗೆ ತಂದಿದ್ದು ಈ ಕೆಳಗಿನ ಯಾವ ಕಾರಣದಿಂದ ಯಶಸ್ವಿ ಆಗಲಿಲ್ಲ ಅಂತ. ನೋಡಿ, ದೆಹಲಿ ಸುಲ್ತಾನರಲ್ಲಿ ನಮಗೆ ಈ 3 ಜನಗಳ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಈ ಒಂದು ರೂಪಾಯಿ ಪೂರ್ವಜ ಅಂದರೆ ಯಾರು ಅಂದರೆ ಇಲ್ತಮಷ್. ಯಾರು? ಇಲ್ತಮಷ್. ಆಧುನಿಕ ರೂಪಾಯಿ ಪಿತೃ ಅಂದರೆ ಯಾರು ಅಂದರೆ ಈ ಫಿರೋಜ್ ಶಾ ಅಂತಕ್ಕಂಥವ್ರು, ಅಥವಾ ಶೇರ್ಷಾ ಸೂರಿ ಅಂತ. ಶೇರ್ಷಾ ಸೂರಿಯನ್ನು ಅಂತ ಕರಿತೀವಿ ನಾವು. ಆಧುನಿಕ ರೂಪಾಯಿ ಪಿತೃ ಈ ಶೇರ್ಷಾ ಸೂರಿಯ ಕಂದಾಯ ಪದ್ಧತಿ ಅಥವಾ ಶೇರ್ಷಾ ಸೂರಿಯ ಒಂದು ಏನು ನಾಣ್ಯ ಪದ್ಧತಿಯನ್ನು ಬ್ರಿಟಿಷರು ಕಾಪಿ ಮಾಡಿದರು, ಶೇರ್ಷಾ ಸೂರಿ. ಅದೇ ದ ಪ್ರಿನ್ಸಸ್ ಆಫ್ ಮನಿಯರ್ಸ್, ಹಣಗಾರರ ರಾಜ ಅಂತ ಯಾರಿಗೆ ಕರಿತಾ ಇದ್ವಿ ಅಂದರೆ ಈ ಮೊಹಮ್ಮದ್ ಬಿನ್ ತುಘಲಕ್. ದೆಹಲಿ ಸುಲ್ತಾನರಲ್ಲಿ ನಮಗೆ ಗೊತ್ತಾಯ್ತು. ಈಗ ರೂಪಾಯಿ ಪೂರ್ವಜ ಅಂದರೆ ಇಲ್ತಮಷ್ ಅಂತ ಗೊತ್ತಾಯಿತು. ಹಾಗೆ ಆಧುನಿಕ ರೂಪಾಯಿ ಪಿತೃ ಅಂದರೆ ಶೇರ್ಷಾ ಸೂರಿ ಅಂತ ಗೊತ್ತಾಯಿತು. ಹಾಗೆ ಪ್ರಿನ್ಸಸ್ ಆಫ್ ಮನಿಯರ್ಸ್ ಅಂದರೆ ಈ ಮೊಹಮ್ಮದ್ ಬಿನ್ ತುಘಲಕ್. ನೋಡಿ, ಇವನ ಕಾಲದಲ್ಲಿ ಏನಾಯಿತು, ಯಾಕೆ ಫೇಲ್ಯೂರ್ ಆಯಿತು ಅಂತ ಮಾತಾಡೋಣ. ಈಗ ಏನು ಹೇಳಿದ್ದಾರೆ ಅವರು, ಬೆಳ್ಳಿ ನಾಣ್ಯಗಳು ಟೋಕನ್ ಮತ್ತು ಟಂಕಿಸಲು ಬೇಕಾದ ಬೆಳ್ಳಿ ಕೊರತೆ ಆಯಿತು. ಇದು ಅಲ್ಲ, ಆನ್ಸರ್ ತಪ್ಪು. ಮಾರಾಟಗಾರರ ಟೋಕನ್ ಸಂಕೇತ ನಾಣ್ಯವನ್ನು ನಿರಾಕರಿಸಿದರು, ತಪ್ಪು. 2 ನಡೀತಾ ಇತ್ತು. ಇಲ್ಲಿ ಕೋಟಾ ನಾಣ್ಯ ಮತ್ತು ಚಲಾವಣೆಯ ವ್ಯಾಪಕತೆ ವಿದೇಶಿ ವ್ಯಾಪಾರದ ಅತಿಯಾದ ಇದು ಕೆಂಗೆಟ್ಟಿದ್ದು ಅಂತ. ವಿದೇಶಿ ವ್ಯಾಪಾರ ಅತಿಯಾಗಿ ಕಂಗೆಟ್ಟಿದ್ದು ಅಂತಕ್ಕಂಥದ್ದು ಹೇಳಿದ್ದಾರೆ. ನೋಡಿ, ಯಾವ ಕಾರಣ ಅಂತ ಕೇಳಿದರೆ ಯಾವ ಕಾರಣದಿಂದ ಇದು ಆಗಲಿಲ್ಲ, ನಾಣ್ಯಗಳ ಮೊಹಮ್ಮದ್ ಬಿನ್ ತುಘಲಕ್ಕನ ಈ ಕೆಳಗಿನ ಯಾವ ಕಾರಣದಿಂದ ಯಶಸ್ವಿ ಆಗಲಿಲ್ಲ. ನೋಡಿ, ಇವನಿಗೆ ಲಾಸ್ ಆಗೋದಕ್ಕೆ ರಾಶಿ ಒಂದು ಹಣ ಇವನ ಒಂದು ಸಾಮ್ರಾಜ್ಯದ ಮುಂದೆ ಬೀಳೋದಕ್ಕೆ ಇದೇ ಕಾರಣ, ಈ ಟೋಕನ್ ನಾಣ್ಯ ಚಲಾವಣೆ ವ್ಯಾಪಕತೆ ಅಂತ. ನೋಡಿ, ಇವನ ಕಾಲದಲ್ಲಿ ನಮಗೆ ದಿನಾರ್ ಅಂತ ಒಂದು ಚಿನ್ನದ ನಾಣ್ಯ ಇತ್ತು. ನೆಕ್ಸ್ಟ್ ಅದಾದಮೇಲೆ ನಮಗೆ ಆದಿಲ್ ಅಂತಕ್ಕಂಥ ಒಂದು ಬೆಳ್ಳಿಯ ನಾಣ್ಯ ಇತ್ತು. ಹಾಗೆ ಟಂಕ ಅಂತಕ್ಕಂತಹ ಈ ಒಂದು ತಾಮ್ರದ ನಾಣ್ಯ ಇತ್ತು. ಅದ್ರ ಜೊತೆಗೆ ಏನು ಮಾಡಿದ್ರು ಇವರು, ಹಿತ್ತಾಳೆ ಮತ್ತು ಈ ಒಂದು ಚರ್ಮದ ನಾಣ್ಯಗಳನ್ನು ಜಾರಿಗೆ ತಂದರು. ಇದು ಫೇಲ್ಯೂರ್ ಆಗೋದಕ್ಕೆ ಏನು ಕಾರಣ ಅಂದರೆ ದಿನಾರ್, ಆದಿಲ್, ಟಂಕ, ಹಿತ್ತಾಳೆ ಇವೆಲ್ಲನೂ ಸಮನಾಗಿ ಬಳಸಬೇಕು ಅಂತ ಹೇಳಿಬಿಟ್ಟ. ಆ ಸಮನಾಗಿ ಬಳಸಬೇಕು ಅಂತಕ್ಕಂತ ಹೇಳಿದಾಗ ಸಾಂಕೇತಿಕ ನಾಣ್ಯ ಪದ್ಧತಿಯಲ್ಲಿ ದಿನಾರ್ ಮತ್ತು ಆದಿಲ್ಲನ್ನು ಏನು ಮಾಡಿದರು, ಶ್ರೀಮಂತ ವರ್ಗದವರು ಒಂದು ಕಡೆ ಶೇಖರಣೆ ಮಾಡಿದರು ಮನೆಯಲ್ಲಿ. ಈ ಒಂದು ತಾಮ್ರ, ಹಿತ್ತಾಳೆ, ಚರ್ಮದ ನಾಣ್ಯಗಳನ್ನು ಏನು ಮಾಡ್ದ, ಟಂಗಿಸೋದಕ್ಕೆ ಸಾಂಕೇತಿಕ ನಾಣ್ಯ ಪದ್ಧತಿಯನ್ನು ಕೊಟ್ಟಿದ್ದರಿಂದ ಖಾಸಗಿಯವರಿಗೆ ಇದನ್ನು ಟಂಗಿಸೋದಕ್ಕೆ, ಇದನ್ನು ಮುದ್ರೆ ಹಾಕೋದಕ್ಕೆ ಕೊಟ್ಟ. ಯಾವುದನ್ನು, ಇದು ಹಿತ್ತಾಳೆ, ತಾಮ್ರ, ಹಿತ್ತಾಳೆ ಮತ್ತು ಚರ್ಮದ.
ಹಾಗಾಗಿ ಏನಾಯಿತು, ಸಾಂಕೇತಿಕ ನಾಣ್ಯಗಳನ್ನು ಕೊಟ್ಟಾಗ ಈ ಟೋಕ ನಾಣ್ಯ ಚಲಾವಣೆ ವ್ಯಾಪಕತೆ ಇದನ್ನು ಬಿಟ್ಟರು ಮನೆಯಲ್ಲಿದ್ದ ಪಾತ್ರೆಗಳು, ಪಡಗುಗಳು, ಚರ್ಮದ ನಾಣ್ಯಗಳನ್ನು ಸಾಂಕೇತಿಕವಾಗಿ ತಂದಿದ್ದರಿಂದ ಇವುಗಳ ಬಳಕೆ ಹೆಚ್ಚಾಗಿ ಮಾಡಿಬಿಟ್ರು. ಇದೆಲ್ಲ ಶ್ರೀಮಂತರ ಹತ್ರ ಉಳಿತು. ಇವುಗಳ ಬಳಕೆ ಹೆಚ್ಚಾದಾಗ ಇವನ ಒಂದು ಟೋಕನ್ ಕರೆನ್ಸಿ ಸಿಸ್ಟಮ್ ಫೇಲ್ಯೂರ್ ಆಯಿತು. ಈ ಒಂದು ಸಾಂಕೇತಿಕ ನಾಣ್ಯ ಪದ್ಧತಿ ಫೇಲ್ಯೂರ್ ಆಯಿತು. ಮತ್ತು ಇದನ್ನು ಕ್ಯಾನ್ಸಲ್ ಮಾಡ್ದ. ಅವನ ಮುಂದೆ ರಾಶಿ ಅವನ ಬಿಲ್ಡಿಂಗ್ ಅಥವಾ ಅವನ ಸಾಮ್ರಾಜ್ಯದ ಮುಂದೆ ಬಿದ್ದಾಗ ಈತನ್ನು ಹಣಗಾರರ ರಾಜ, ದ ಪ್ರಿನ್ಸಸ್ ಆಫ್ ಮನಿಯರ್ಸ್ ಅಂತ ಕರೆದರು. ಇದು ಈಗಡೆ ಆಯಿತು. ಇವನ್ನ ಟಂಗಿಸೋದಕ್ಕೆ ಖಾಸಗಿಯವರಿಗೆ ಕೊಟ್ಟಿದ್ದರಿಂದ ಇವುಗಳ ಚಲಾವಣೆ ಮನೆಯಲ್ಲಿ ಪಾತ್ರೆ ಪಡಗುಗಳನ್ನೆಲ್ಲ ಏನು ಮಾಡಿದ್ರು, ಕರಗಿಸಿ ಇದನ್ನು ನಾಣ್ಯಗಳನ್ನ ಸ್ಟಾರ್ಟ್ ಮಾಡಿದರು. ಹಾಗಾಗಿ ಇದು ಫೇಲ್ಯೂರ್ ಆಯಿತು. ಈ ಕೋಟಾ ಅಥವಾ ಟೋಕನ್ ನಾಣ್ಯ ಪದ್ಧತಿ ಚಲಾವಣೆ ವ್ಯಾಪಕವಾಗಿದ್ದರಿಂದ ಇದು ಯಶಸ್ವಿ ಆಗಲಿಲ್ಲ, ಫೇಲ್ ಆಯಿತು. ಹಾಗಾಗಿ ಅವನ ಆಸ್ಥಾನದ ಮುಂದೆ ರಾಶಿ ಈ ಥರದ ನಾಣ್ಯಗಳು ಬಿದ್ದಿದ್ದರಿಂದ ಅವನನ್ನು ದ ಪ್ರಿನ್ಸಸ್ ಆಫ್ ಮನಿಯರ್ಸ್ ಅಂತ ಕರೆದ್ವಿ. ದ ಪ್ರಿನ್ಸಸ್ ಆಫ್ ಮನಿಯರ್ಸ್ ಅಂತ ಕರೆದ್ವಿ. ನೆಕ್ಸ್ಟ್ ಹಾಗಾದರೆ ಮುಂದಿನ ಅಂಶಗಳನ್ನು ನೋಡೋದಾದರೆ, ಈ ಕೆಳಗಿನ ಯಾವ ಕ್ರಾಂತಿಕಾರಿಗಳು ಅಮೇರಿಕ ಸಂಯುಕ್ತ ಸಂಸ್ಥಾನ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಯುನೈಟೆಡ್ ಇಂಡಿಯಾ ಹೌಸನ್ನು ಏನು ಹೇಳ್ತಾರೆ, ಯುನೈಟೆಡ್ ಇಂಡಿಯಾ ಹೌಸ್. ನೋಡಿ, ನಮಗೆ ಇದುವರೆಗೆ ಇಂಡಿಯನ್ ಹೌಸ್ ಲಂಡನ್ನಲ್ಲಿ ನೋಡಿದ್ವಿ, ಹಾಗೆ ರಾಯಲ್ ಇಂಡಿಯನ್ ಹೌಸ್ಗಳ ಬಗ್ಗೆ ನೋಡಿದ್ವಿ. ಆದರೆ ಇಲ್ಲಿ ಈ ಹೌಸ್ಗಳನ್ನು ಸ್ಟಾರ್ಟ್ ಮಾಡಿದ್ದು ಯಾರು ಅಂತಕ್ಕಂಥದ್ದು ಇದೆ. ನೀವೆಲ್ಲ ಓದಿರ್ತೀರಿ, ಅದು ರಿಪೀಟೆಡ್ ಕ್ವಶನ್ನು. ತಾರಕ್ನಾಥ್ ಮತ್ತು JD ಕಾಮತ್ ಅಂತಕ್ಕಂಥವ್ರು ಇದನ್ನು ಅಮೇರಿಕದಲ್ಲಿ ಈ ಒಂದು ಯುನೈಟೆಡ್ ಇಂಡಿಯನ್ ಹೌಸನ್ನು ಸ್ಟಾರ್ಟ್ ಮಾಡಿದರು. ಶ್ಯಾಮ್ಜಿ ಕೃಷ್ಣ ವರ್ಮ ಅವರು 1905 ಸ್ಟಾರ್ಟ್ ಮಾಡಿದ್ದು ಲಂಡನ್ನಲ್ಲಿ ಇಂಡಿಯನ್ ಹೌಸ್. ಯುನೈಟೆಡ್ ಇಂಡಿಯನ್ ಹೌಸನ್ನು 1910 ಸುಮಾರಿಗೆ ಇದು ಸ್ಟಾರ್ಟ್ ಆಯಿತು ಅಂತ ಹೇಳ್ತೀವಿ. 1910 ಸುಮಾರಿಗೆ ಇದನ್ನು ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಯಾವುದು ಅಂದರೆ ಯುನೈಟೆಡ್ ಇಂಡಿಯನ್ ಹೌಸ್ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ನಮಗೆ ಈ 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಗೊತ್ತಾಯಿತು. ಮತ್ತು ಅದರ ಮುಖ್ಯಾಂಶಗಳು ತಾರಕ್ನಾಥ್ ದಾಸ್ ಮತ್ತು JD ಕುಮಾರ್ ಅಂತಕ್ಕಂಥವ್ರು ಏನು ಮಾಡಿದರು, ಇದನ್ನು ಸ್ಟಾರ್ಟ್ ಮಾಡಿದರು. VD ಸಾವರ್ಕರ್, ಭಗತ್ ಸಿಂಗ್ ಮತ್ತು ಭಗವಾನ್ ಸಿಂಗ್ ಬಗ್ಗೆ ನಿಮಗೆ ಗೊತ್ತಿದೆ ಮಾಹಿತಿ, ಕ್ರಾಂತಿಕಾರಿಗಳಲ್ಲಿ ಬರ್ತಾರೆ. ನೆಕ್ಸ್ಟ್ 13ನೇ ಪ್ರಶ್ನೆ ಹೀಗಿದೆ, ಭಾರತದ ವಸಾಹತು ಆಡಳಿತಕ್ಕೆ ಕೊಲೋನಿಯಲಿಸಮ್ ಅಡ್ಮಿನಿಸ್ಟ್ರೇಷನ್ ಭಾರತದ ವಸಾಹತು ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ವಿದ್ಯಮಾನಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಈ ಘಟನೆಗಳನ್ನು ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ, ಕ್ರೊನಾಲಜಿಕಲ್ ಆರ್ಡರ್ಲಿ. ನೋಡಿ, ನಮಗೆ ಈ ಮತೀಯ ಆಧಾರದ ಮೇಲೆ ಮತಕ್ಷೇತ್ರಕ್ಕೆ ಅವಕಾಶ ನೀಡಿದಂತಹ ಒಂದು ಮಿಂಟೋ ಮಾರ್ಲೆ ಸುಧಾರಣೆ. ಇಲ್ಲಿ ಮಿಂಟೋ ಸೆಕೆಂಡ್ ಅಂತಕ್ಕಂಥವನಿದ್ದ. 1909ರಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆ ಬಂತು. ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಲಾರ್ಡ್ ಏನು ನಿಮಗೆ ಆರ್ಡಿಂಚ್ ಕಾಲದಲ್ಲಿ 1911ರಲ್ಲಿ ಟ್ರಾನ್ಸ್ಫರ್ ಆಫ್ ಕ್ಯಾಪಿಟಲ್ ಸಿಟಿ ಆಯಿತು. ಮೊದಲ ಮಹಾಯುದ್ಧದಲ್ಲಿ ಸ್ವಂತ ಭಾರತೀಯರು ಸ್ವಂತ ಖರ್ಚಿನಿಂದ 3 ಲಕ್ಷ ಜನ ಏನು ಮಾಡಿದರು, ಬ್ರಿಟನ್ ಪರವಾಗಿ ಭಾಗವಹಿಸಿದ್ರು. 14ರಿಂದ 18ರವರೆಗೆ ನಡೆದಿದ್ದು. ಆಗ ಮೈಸೂರಿನ ದಿವಾಣರು ಸರ್ ಎಂ ವಿಶ್ವೇಶ್ವರಯ್ಯನವರು ಸಹ ಅವರಿಗೆ ಹಣವನ್ನು ಕೊಟ್ಟರು. ನೆಕ್ಸ್ಟು 1916ರಲ್ಲಿ ಈ ಲಕ್ನೋ ಒಪ್ಪಂದ ಆಯಿತು. 1916ರಲ್ಲಿ ಲಕ್ನೋ ಒಪ್ಪಂದ ಆಯಿತು. ಹಾಗಾದರೆ ಇದು 1909, 11 ಮತ್ತು 14, 18 ಮತ್ತು 16. ಹಾಗಾದರೆ ಈ ಒಂದು 1, 2, 3, 4 ಆಪ್ಷನ್ಸ್ ಏನಿದೆ ಇದು ಸರಿಯಾಗಿದೆ. ಇದೇನಾಗಿದೆ, ಇದು ಸರಿಯಾಗಿದೆ. ನೆಕ್ಸ್ಟ್ ಹಾಗಾದರೆ ಈ ಪ್ರಶ್ನೆಗಳಿಗೆ ಸಂಬಂಧಿಸಿದಂಥ ಮಾಹಿತಿ ನಮಗೆ ಸಿಕ್ತು ಮತ್ತು ಇದರ ಬಗ್ಗೆ ನಮಗೆ ಮಾಹಿತಿ ಸಹ ಅನುಕೂಲ ಆಯಿತು ನೋಡೋದಕ್ಕೆ. ನೆಕ್ಸ್ಟ್ ನಮಗೆ 3 ಹಂತಗಳಲ್ಲಿ ಕೇಳ್ತಾರೆ, ಇಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು. ಅದಕ್ಕೆ ನೀವು ಎಕ್ಸ್ಟ್ರೀಮಿಸ್ಟ್ ನೆನ್ಪಿಟ್ಕೊಂಡ್ಬಿಟ್ರೆ ಆಗೋಯ್ತು. ಎಕ್ಸ್ಟ್ರೀಮಿಸ್ಟ್ ನೆನ್ಪಿಟ್ಕೊಂಡ್ಬಿಟ್ರೆ ಆಯಿತು. ಒಂದು ಮಾಡರೇಟರ್ಸ್ ಬರ್ತಾರೆ ಮತ್ತು ಎಕ್ಸ್ಟ್ರೀಮಿಸ್ಟ್ ಬರ್ತಾರೆ ಮತ್ತು ಗಾಂಧಿ ಇರಾ ಅಂತ ಬರುತ್ತೆ. ಇಲ್ಲಿ ಮಂದಗಾಮಿಗಳು ಬರ್ತಾರೆ, ಹಾಗೆ ಇಲ್ಲಿ ತೀವ್ರಗಾಮಿಗಳು ಬರ್ತಾರೆ, ಹಾಗೆ ಗಾಂಧಿ ಯುಗ ಅಂತ ಬರುತ್ತೆ. ನೋಡಿ, ಇಲ್ಲಿ ಏನು ಕೇಳಿದರೆ ಮಂದಗಾಮಿಗಳನ್ನು ಈ ಸರಿಯಾದ ಉತ್ತರವನ್ನು ಸಂಕೇತವನ್ನು ಆರಿಸಿ. ಈ ಪೈಕಿ ಯಾರು ಮಂದಗಾಮಿಗಳು ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ ಈ ಒಂದು ಗೋಪಾಲಕೃಷ್ಣ ಗೋಖಲೆ, ದಾದಾಬಾಯಿ ನವರೋಜಿ, ಫಿರೋಜ್ ಶಾ ಮೆಹ್ತಾ ಮತ್ತು ನಮಗೆ MG ರಾನಡೆ, ಮಹಾರಾಷ್ಟ್ರದ ಸಾಕ್ರೆಟಿಸ್ MG ರಾನಡೆ, ಈ 4 ಜನ ಯಾರು ಅಂದರೆ ಮಂದಗಾಮಿಗಳು. ಸುಮಾರು 10 ಜನ ಮಂದಗಾಮಿಗಳಲ್ಲಿ ಇಲ್ಲಿ 4 ಜನರ ಹೆಸರುಗಳನ್ನು ಕೊಟ್ಟಿದ್ದಾರೆ. ಬಟ್ ಹಾಗಾದರೆ ನಾವೀಗ ಎಕ್ಸ್ಟ್ರೀಮಿಸ್ಟ್ ತೀವ್ರಗಾಮಿಗಳನ್ನು 5 ಜನ ನೆನ್ಪಿಟ್ಕೊಂಡ್ಬಿಟ್ರೆ ನಮಗೇನು, ಈ ಲಾಲ್ ಇರ್ಬೋದು, ಹಾಗೆ ಬಾಲ್ ಇರ್ಬೋದು, ಹಾಗೆ ಪಾಲ್ ಇರ್ಬೋದು, ಹಾಗೆ ಈ ಒಂದು ಅರವಿಂದ ಘೋಷ್, ಈ ತೀವ್ರಗಾಮಿ ಯುಗಕ್ಕೆ ಕಿರೀಟ ಆಗ್ತವ್ರು ಅರವಿಂದ ಘೋಷ್. ಅದಾದಮೇಲೆ ನಮಗೆ ಈ ಒಂದು ವಿಜಯ ರಾಘವ
ರಾಘವಾಚಾರಿ. ಈ 5 ಜನರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇವರು 5 ಜನ ಮಾತ್ರ ತೀವ್ರಗಾಮಿಗಳಲ್ಲಿ ಇದ್ದರು ಮೇಜರಾಗಿ ಅಂತ. ಹಾಗಾದರೆ ಬಾಲಗಂಗಾಧರ ತಿಲಕ್ ಮತ್ತು ಬಿಪಿನ್ ಚಂದ್ರಪಾಲ್ ಇವರಿಬ್ಬರು ಅಲ್ಲ. ಈ ಲಾಸ್ಟ್ ಆಪ್ಷನ್ಸ್ ಏನಿದೆ ಇದು ಕರೆಕ್ಟಾಗಿದೆ. ನೋಡಿ, ಏನು ಭಿಕ್ಷಾಟನೆ 1885ರಿಂದ 1905ರವರೆಗೆ ಮಾಡ್ರೇಟರ್ಸ್, 1905ರಿಂದ 1919ರವರೆಗೆ ಎಕ್ಸ್ಟ್ರೀಮಿಸ್ಟ್ ಪೀರಿಯಡ್, ಹಾಗೆ 1919ರಿಂದ 1948ರವರೆಗೆ ಗಾಂಧಿಯುಗ. ಹಾಗಾದರೆ ಇಲ್ಲಿ ನಮಗೆ ಲಾಲ್ ಬಾಲ್ ಪಾಲ್ ಮತ್ತು ಅರವಿಂದ ಘೋಷ್ ಮತ್ತು ವಿಜಯ ರಾಘವಾಚಾರಿ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಎಸ್, ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಸ್ಟ್ 4 ಏನಿದೆ ಇದು ನಮಗೆ ಸರಿಯಾದ ಉತ್ತರ ಅಂತ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ಮುಂದುವರೆದು ನೋಡ್ತಾ ಹೋಗೋಣ. ಅಂಕೋಲ ಉಪ್ಪಿನ ಸತ್ಯಾಗ್ರಹ ಚಳವಳಿಯ ನಾಯಕರಾಗಿದ್ದವರು MP ನಾಡಕರ್ಣಿ, ಲಕ್ಷ್ಮಣ್ ವೆಂಕಟೇಶ್ ಕಾಮತ್ ಮತ್ತು ಕೃಷ್ಣಮೂರ್ತಿ ಪಂಜೇಕರ್. ನೆಕ್ಸ್ಟು KT ಭಾಷ್ಯಂ. ಈ ನೀಡಿರುವ ಆಯ್ಕೆಯಲ್ಲಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಈ ಥರ ಟಫ್ ಕ್ವಶನ್ಸ್ಗಳು ನಮಗೆ ಕೇಳ್ತಾ ಇದ್ದಾರೆ ಮತ್ತು ಗುರುತಿಸೋದಕ್ಕೆ ಕೇಳ್ತಾರೆ. 1930ರಲ್ಲಿ ಹಾಗೆ ಈ ಒಂದು ಏಪ್ರಿಲ್ 13 ಜಲಿಯನ್ ವಾಲಾಬಾಗ್ ನಡೆದ ದಿನ ಅಂಕೋಲದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಈ ಅಂಕೋಲಕ್ಕೂ ಮುಂಚೆ RR ದಿವಾಕರ್ ಅವರು, ಯಾರು RR ದಿವಾಕರ್ ಅವರು ಏನು ಮಾಡಿರ್ತಾರೆ, ಈ ಒಂದು ಬಳ್ಳಾರಿಯಲ್ಲಿ ಈ ಒಂದು ಉಪ್ಪಿನ ಸಮಿತಿಯನ್ನು, ಸತ್ಯಾಗ್ರಹ ಸಮಿತಿಯನ್ನು ರಚನೆ ಮಾಡಿರ್ತಾರೆ. ಆದರೆ ಈ ಡೇಟಲ್ಲಿ ಈ ಅಂಕೋಲದಲ್ಲಿ ಉಪ್ಪಿನ ಸಾಣಿಕಟ್ಟೆ ಅಂತ ಏನಿದೆ, ಅಂಕೋಲದ ಈ ಸಾಣಿಕಟ್ಟೆಯಲ್ಲಿ MP ನಾಡಕರ್ಣಿಯವರೇನಿದ್ದಾರೆ, ನಾಡಕರ್ಣಿಯವರು ಇದರ ನೇತೃತ್ವವನ್ನು ವಹಿಸಿರ್ತಾರೆ. ಯಾರು? MP ನಾಡಕರ್ಣಿಯವರು ಮಾತ್ರ, ಇವರು ಯಾರು ಇರೋದಿಲ್ಲ, MP ನಾಡಕರ್ಣಿಯವರು. ಹಾಗಾಗಿ ಇಲ್ಲಿ ಒಂದು ಮಾತ್ರ ಸರಿ ಇದೆ. ಹಾಗಾದರೆ MP ನಾಡಕರ್ಣಿ ಜೊತೆ ಇದ್ದಂಥವರು, ಅದಕ್ಕೆ ಪ್ರೋತ್ಸಾಹ ನೀಡಿದಂಥವ್ರು ಯಾರು ಅಂದರೆ RR ದಿವಾಕರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ನಿಮಗೆ ಈ NS ಅರ್ಡೇಕರ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ನಮಗೆ ಈ ಅಂಶಗಳಿಗೆ ಸಂಬಂಧಿಸಿದಂತೆ ಈ ಲೀಡರ್ಗಳ ಬಗ್ಗೆ ಗೊತ್ತಿರಬೇಕು. ಹಾಗೆ ಈ ಉಮಾಬಾಯಿ ಕುಂದಾಪುರ ಅಂತೇನಿದ್ದಾರೆ, ಕುಂದಾಪುರ, ಇವರು ಸಹ ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ಉಮಾಬಾಯಿ ಕುಂದಾಪುರ ಇರ್ಬೋದು, ಹಾಗೆ ಡಾಕ್ಟರ್ NS ಅರ್ಡೇಕರ್ ಇರ್ಬೋದು, RR ದಿವಾಕರ್ ಇರ್ಬೋದು, MP ನಾಡಕರ್ಣಿ ಇರ್ಬೋದು, ಇವರು ಮೇಜರ್. ಹಾಗಾದರೆ ನಮಗೆ ಈ ಒಂದು KT ಭಾಷ್ಯಂ, ಈ ಅರಮನೆ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರು KT ಭಾಷ್ಯಂ ಅವರು. ಹಾಗಾದರೆ 1930ರ ಈ ಉಪ್ಪಿನ ಕಾನೂನನ್ನು ಮುರಿಯೋದಕ್ಕೆ ಇವರೆಲ್ಲ ಫ್ರೆಂಡ್ಸ್ಗಳು ಇದ್ದರು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಪ್ರಶ್ನೆಗೆ ಸರಿಯಾದ ಉತ್ತರ MP ನಾಡಕರ್ಣಿ ಮಾತ್ರ ಅಂತ. ನೋಡಿ, ಯಾವ ಬಹುಮನಿ ಸುಲ್ತಾನನು ವಾಲಿ ಅಥವಾ ಸಂತ ಅಂತಕ್ಕಂತಹ ಸಂತನೆಂದು ಕರೆಯಲಾಗುತ್ತಿತ್ತು ಅಂತ? ಫಿರೋಜ್ ಶಾಹಿ, ಮೊಹಮ್ಮದ್ ಗವಾನ್, ಅಲಾವುದ್ದೀನ್, ಹುಮಾಯೂನ್ ಮತ್ತು ಅಹಮದ್ ಶಾ ಅಂತ. ನೋಡಿ, ಫಿರೋಜ್ ಶಾ ಬಗ್ಗೆ ಓದಿರ್ತೀನಿ ನೀವು, ಮೊಹಮ್ಮದ್ ಗವಾನ್ ಬಗ್ಗೆ ಓದಿರ್ತೀರ, ಬಿದಿರಿ ಕಲೆ ಮದ್ರಸದ ಬಗ್ಗೆ ಓದಿರ್ತೀರ, ಮತ್ತು ಅಲಾವುದ್ದೀನ್, ಹುಮಾಯೂನ್ ಬಗ್ಗೆ ಓದಿರ್ತೀರ. ಇದಕ್ಕೆ ರೈಟ್ ಆನ್ಸರ್ ಯಾರು ಅಂದರೆ ಈ ಒಂದು ಅಹಮದ್ ಶಾ ಅಂತ. ನೋಡಿ, ಅಹಮದ್ ಶಾನನ್ನು ವಾಲಿ ಮತ್ತು ಸಂತ ಅಂತ ಕರೆಯೋದಕ್ಕೆ ಈ ಬರಗಾಲ ಕ್ಷಾಮ ಬಂದಂಥ ಸಂದರ್ಭದಲ್ಲಿ ಈ ಒಂದು ಹಿಂದೂ ದೇವರುಗಳನ್ನು ಪೂಜೆ ಮಾಡ್ದ, ಮಳೆ ಬರೋದಕ್ಕೆ ಹಿಂದೂ ದೇವರುಗಳನ್ನ ಪ್ರಾರ್ಥನೆ ಮಾಡ್ದ, ಪೂಜನೆ ಮಾಡ್ದ, ಹಾಗಾಗಿ ಇವನನ್ನು ವಾಲಿ ಅಂತ ಕರೆಯಲಾಯಿತು ಅಂತ. ಮತ್ತು ಇನ್ನೂ ಒಂದು ಕ್ವಶನ್ಸ್ ಕೇಳಿದರೆ, ಈತನೇ ಈ ಕಲ್ಬುರ್ಗ್ ಏನಿದೆ, ಈ ಕಲ್ಬುರ್ಗಿಯಿಂದ ಬೀದರ್ಗೆ ರಾಜಧಾನಿಯನ್ನು, ಗುಲ್ಬರ್ಗದಿಂದ ಬೀದರ್ಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದನು ಯಾರು ಅಂದರೆ ಈ ಅಹಮದ್ ಶಾ ಅಂತಕ್ಕಂಥವನು. ಈ ಅಹಮದ್ ಶಾ ಕಾಲದಲ್ಲೇ ಈ ಒಂದು ಬದಲಾವಣೆಗಳು ಆಯಿತು. ಅಥವಾ ಆತನನ್ನು ವಾಲಿ ಅಂತ ಕರೆಯೋದಕ್ಕೆ ಕ್ಷಾಮ ಬರಗಾಲ ಬಂದಂಥ ಸಂದರ್ಭದಲ್ಲಿ ಇವನಿಗೆ ಯಾವ ರೀತಿಯಾದಂತಹ ಒಂದು ಹಿಂದೂ ದೇವರುಗಳ ಮೇಲೆ ನಂಬಿಕೆ ಆಯಿತು ಅಂತಕ್ಕಂಥದ್ದು ನೋಡ್ಬೋದು. ನೆಕ್ಸ್ಟು ಬಸವಣ್ಣರಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದೆ. ಅನುಭವ ಮಂಟಪದ ಸ್ಥಾಪಕರಿರುವುದು ಸರಿಯಾಗಿದೆ. ಇವರು ಅನುಭವ ಮಂಟಪದಲ್ಲಿ ವೀರಶೈವರಿಗೆ ಮಾತ್ರ ಅವಕಾಶವನ್ನು ನೀಡ್ತಾ ಇದ್ದರು. ಈ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಈ ಮೇಲಿನ ಹೇಳಿಕೆಗಳು ಯಾವುದು ಸರಿ ಮತ್ತು ತಪ್ಪು? A ಮಾತ್ರ, B ಮಾತ್ರ, B ಸರಿಯಾಗಿದೆ, ಮತ್ತು ಆಗಲಿ ಅಥವಾ B ಆಗಲಿ ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ, ಬಸವಣ್ಣರಿಗೆ ಸಂಬಂಧಿಸಿದಂತೆ ಈ 3 ಅಂಶಗಳು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಬಸವಣ್ಣನವರ ಜನನ ಆಗಿದ್ದು 1932ರಲ್ಲಿ. ಬಸವನ ಬಾಗೇವಾಡಿ ಎಲ್ಲಿದೆ ಅಂದರೆ ಈ ಒಂದು ಬಿಜಾಪುರ ಅಂತ ಗೊತ್ತಿರಬೇಕು. ಬಸವನ ಬಾಗೇವಾಡಿ ಆದಮೇಲೆ ಬಸವೇಶ್ವರರು ತಮ್ಮ ಒಂದು ಅನುಭವ ಮಂಟಪವನ್ನು ಸ್ಟಾರ್ಟ್ ಮಾಡಿದ್ದು ಎಲ್ಲಿ ಅಂತ ಕೇಳಿದರೆ ಈ ಒಂದು ಕಲ್ಯಾಣಿ. ಈ ಕಲ್ಯಾಣಿ ಎಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇದೆಲ್ಲಿದೆ ಅಂದರೆ ಬೀದರಲ್ಲಿದೆ.
ಇದೊಂದು ವಚನ ಮಂಟಪ. ಅನುಭವ ಮಂಟಪ ಅಂತಕ್ಕಂಥದ್ದೇನಿದೆ ಇದೊಂದು ವಚನ ಮಂಟಪ. ಇದೊಂದು ವಚನ ಮಂಟಪ ಅಂತ ಗೊತ್ತಿರಬೇಕು ನಿಮಗೆ. ವಚನ ಮಂಟಪ ನೋಡಿ, ಇದರಲ್ಲಿ ಈ ಒಂದೇ ಜಾತಿಯವರಲ್ಲ, ಅಲ್ಲಮ ಪ್ರಭುಗಳೇನಾಗಿದ್ದರು, ಇದರ ಒಂದು ಪ್ರಥಮ ಅಧ್ಯಕ್ಷರಾಗಿದ್ದರು. ಇಲ್ಲಿ ಅಂಬಿಗರ ಚೌಡಯ್ಯ ಇರ್ಬೋದು, ಮಡಿವಾಳ ಮಾಚಯ್ಯ ಇರ್ಬೋದು, ಹಾಗೆ ಅಕ್ಕಮಾದೇವಿ ಇರ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಇರ್ಬೋದು, ಹಾಗೆ ಸಿದ್ದರಾಮ ಇರ್ಬೋದು. ಇವರೆಲ್ಲರೂ ಏನು ಮಾಡಿದರು, ಇಲ್ಲಿ ಇದ್ದರು. ಸಿದ್ದರಾಮ ಇರ್ಬೋದು, ಅಂಬಿಗರ ಚೌಡಯ್ಯ ಇರ್ಬೋದು, ಏನು ಮಡಿವಾಳ ಮಾಚೆ ಇರ್ಬೋದು, ಅಕ್ಕಮಾದೇವಿ ಇರ್ಬೋದು, ಆಯ್ದಕ್ಕಿ ಲಕ್ಕಮ್ಮ ಇರ್ಬೋದು, ಎಲ್ಲ ಜಾತಿಯವರಿಗೂ ಸಹ ಇಲ್ಲಿ ಏನು ಮಾಡಿದರು, ಅವಕಾಶವನ್ನು ಕೊಟ್ಟಿದ್ರು. ಇದೊಂದು ವಚನ ಮಂಟಪ. ಹಾಗಾಗಿ 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಈ ಒಂದು ಎ ಮಾತ್ರ. ಇದು ಬೀದರ್ನಲ್ಲಿ ಅನುಭವ ಮಂಟಪ ಸ್ಟಾರ್ಟ್ ಆಯಿತು. ಹಾಗಾದರೆ ಇವರು ಕೊನೆಯದಾಗಿ ಲಿಂಗೈಕ್ಯರಾದಂತಹ ಕೂಡಲ ಸಂಗಮ. ಈ ಲಿಂಗೈಕ್ಯರಾದಂಥ ಕೂಡಲ ಸಂಗಮ ಅಂತಕ್ಕಂಥದ್ದೇನಿದೆ, ಈ ಕೂಡಲ ಸಂಗಮ ಅಂತಕ್ಕಂಥದ್ದು ಯಾವ ಡಿಸ್ಟಿಕ್ಕಲ್ಲಿದೆ ಅಂದರೆ ನಮಗೆ ಈ ಬಾಗಲಕೋಟೆ. ಎಲ್ಲಿದೆ ಅಂದರೆ ಬಾಗಲಕೋಟೆ ಡಿಸ್ಟಿಕ್ಕಲ್ಲಿದೆ. ಇಲ್ಲಿ ಬಾಗಲಕೋಟೆ ಇರ್ಬೋದು, ಮತ್ತು ಬೀದರ್ ಮತ್ತು ಬಿಜಾಪುರ, ಈ 3 ಡಿಸ್ಟಿಕ್ಗಳಲ್ಲಿ ಅನುಭವ ಮಂಟಪದ ಬಗ್ಗೆ ನಿಮಗೆ ಮಾಹಿತಿ ಬರಬೇಕು ಸ್ನೇಹಿತರೆ. ಎಸ್, ಹಾಗಾದರೆ ನಾವು ಸುಮಾರು ವಿಷಯಗಳನ್ನು ತಿಳ್ಕೊಂಡ್ವಿ. ಈಗ ಹೊಸ ವಿಷಯಗಳನ್ನು. ಈ ವಿಡಿಯೋ ಇಷ್ಟ ಆಗಿದರೆ ಇತರರಿಗೂ ಪರಿಚಯಿಸಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್ ಒನ್ ಆ್ಯಂಡ್ ಆಲ್.